ಹಲೋ ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಸ್ಕೋರ್ 90+ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಪ್ಲೇಲಿಸ್ಟ್ನ 3ನೇ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದಾನೆ. 3ನೇ ವೀಡಿಯೋ ಅಂತ ಹೇಳಿದರೆ 3ನೇ ಚಾಪ್ಟರ್ ಆಗಿರುತ್ತೆ. 3ನೇ ವೀಡಿಯೋದಲ್ಲಿ ಪಾರ್ಟ್ ಬಿ ಆದಂಥ ಕೋಆರ್ಡಿನೇಟ್ ಜಿಯೋಮೆಟ್ರಿಯನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಮುಂದಿನ ಚಾಪ್ಟರ್ ನಾನು ಯಾವುದನ್ನು ಚೂಸ್ ಮಾಡಿದ್ದೇನೆ ಕೇಳಿದರೆ ಪ್ರೊಬಾಬಿಲಿಟಿಯನ್ನು ಚೂಸ್ ಮಾಡಿದ್ದೇನೆ. ಯಾಕೆ ಪ್ರೊಬಾಬಿಲಿಟಿಯನ್ನು ಚೂಸ್ ಮಾಡಿದ್ದೇನೆ ಕೇಳಿದರೆ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್. ಇದನ್ನು ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು, ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಮತ್ತು ಬೇಗ ಇದನ್ನು ಮುಗಿಸ್ಬೋದು. ಇದನ್ನು ಬೇಗ ಮುಗಿಸಿದರೆ ನೀವು ಬೇರೆ ಚಾಪ್ಟರ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಬೋದು ಅಂತ ಈ ಚಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದೇನೆ. ಪ್ರೊಬಾಬಿಲಿಟಿಯಿಂದ 3 ಮಾರ್ಕ್ಸು ಫಿಕ್ಸ್ಡ್ ಕ್ವಶನ್ನು ಎವ್ರಿ ಇಯರ್ ಬರ್ತಾ ಇದೆ. 1 ಮಾರ್ಕ್ಸ್ ಫ್ರಮ್ ಫ್ರಮ್ MCQ ಆರ್ ಫ್ರಮ್ 1 ಮಾರ್ಕ್ ಕ್ವಶನಿಂದ ಬರುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ನು 2 ಮಾರ್ಕ್ಸಿಂದ ಗ್ಯಾರಂಟಿ ಬಂದೇ ಬರುತ್ತೆ. ಆಯಿತಾ, ಒನ್ ಆಫ್ ದ ಈಸಿಯೆಸ್ಟ್ ಒನ್. ಒಂದೇ ಕಾಯಿನ್ ಬೇಸ್ಡ್ ಮೇಲೆ ಕೇಳ್ತಾರೆ ಕ್ವಶನು, ಆರ್ ಡೈಸ್ ಬೇಸ್ಡ್ ಮೇಲೆ ಕ್ವಶನ್ ಕೇಳ್ತಾರೆ, ಅಥವಾ ಕಾರ್ಡ್ ಡ್ರಾನ್ ಫ್ರಮ್ ವಿಚ್ ಇಸ್ ನಂಬರ್ಡ್ ಫ್ರಮ್ 1 to 18 ಆ್ಯಂಡ್ ಇಟ್ ಈಸ್ ಡ್ರಾನ್ ರ್ಯಾಂಡಮ್ಲಿ. ಈ ಥರ ಕೇಳ್ತಾರೆ. ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್, ಆಡ್ ನಂಬರ್, ಈವನ್ ನಂಬರ್, ಈ ಥರ ಕ್ವಶನ್ ಕೇಳ್ತಾರೆ. ಸೊ ಈಸಿಯಾಗಿರುತ್ತೆ, ತುಂಬ ಆರಾಮ್ಸೆಯಾಗಿ ಮಾಡ್ಬೋದು. ಆಯಿತಾ, ಪ್ರೊಬಾಬಿಲಿಟಿಯಿಂದ 3 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ ಅಲ್ವಾ. ಈಗ ನೋಡಿ, ನಾವು ಮಾಡಿದ ಪ್ರಕಾರ ಫಸ್ಟ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸಿಂದ 8 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಆಮೇಲೆ ಕೋರ್ಡಿನೇಟ್ ಜಿಯೋಮೆಟ್ರಿ, ಸೆಕೆಂಡ್ ಒಂದು ಕೋರ್ಡಿನೇಟ್ ಜಿಯೋಮೆಟ್ರಿಯಿಂದ 5 ಮಾರ್ಕ್ಸ್ ಬರುತ್ತೆ. 8 + 5 13 ಆಯಿತು. 13 ಆದಮೇಲೆ ಇದರಿಂದ 3 ಮಾರ್ಕ್ಸ್ 16 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಆಯಿತಾ, ನೀವು ಇದನ್ನು ಒಂದು ವೇಳೆ ಪ್ರಾಪರಾಗಿ ನೋಡಿದರೆ ನಮ್ಮ ವೀಡಿಯೋನ ಆರಾಮ್ಸೆ ನಿಮಗೆ 16 ಮಾರ್ಕ್ಸ್ ಆರಾಮ್ಸೆ ತೆಗಿಬೋದು ಇದಿಷ್ಟು ಚಾಪ್ಟ್ರಲ್ಲಿ ಈಗ ಆಗಿರೋದು. ಓಕೆ, ಪ್ರೊಬಾಬಿಲಿಟಿಯಲ್ಲಿ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಪ್ರೊಬಾಬಿಲಿಟಿಯಲ್ಲಿ 1 2 3 4 5 ಫಾರ್ಮುಲಾ ಇದೆ. ಇದಿಷ್ಟು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಿದರೆ 1 ಮಾರ್ಕ್ಸ್ನ ಕ್ವಶನನ್ನು 100% ಈ ಫಾರ್ಮುಲಾ ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದರೆ ಇದೇ ಇಷ್ಟ ಮೇಲೆ ಕೊಟ್ಟಿದ್ದಾರೆ. ಆರ್ ಎಲ್ಸ್ ಸ್ವಲ್ಪ ಕಾಯಿನನ್ನು ಟಾಸ್ ಮಾಡೋದು, ಈ ಥರ ಕ್ವಶನ್ ಕೇಳ್ಬೋದು, ಬಿಟ್ಟರೆ ಬೇರೆ ಏನು ಕೇಳೋದಿಲ್ಲ. ಆಯಿತಾ, ಇಲ್ಲಿ ನೋಡಿ, ಟೋಟಲ್ ವೇಟೇಜ್ 3 ಮಾರ್ಕ್ಸ್ ಅಲ್ವಾ. ಪ್ರೊಬಾಬಿಲಿಟಿ ಆಫ್ ಅನ್ ಈವೆಂಟ್ P of is equals to probability of an event is equals to number of event divided by total number of outcomes. ನೋಡಿ, ಇದೇ ಫಾರ್ಮುಲಾವನ್ನು ನಾನು ಇಲ್ಲಿ ಬರ್ತಿದ್ದೇನೆ ನೋಡಿ. P of E, ಇಲ್ಲಿ N of E ಅಂದರೆ ಏನು ಗೊತ್ತುಂಟಾ? ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಎಸ್ ಅಂದರೆ ಟೋಟಲ್ ಎಸ್. ಆಯಿತಾ, ಇದೊಂದು ಫಾರ್ಮುಲಾ. ಮತ್ತೊಂದು E and E dash ಆರ್ ದ ಕಾಂಪ್ಲಿಮೆಂಟ್ರಿ ಇವೆಂಟ್ಸ್, ದೆನ್ E plus E dash is equals to 1. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕಾಂಪ್ಲಿಮೆಂಟ್ರಿ ಇವೆಂಟ್ ಅಂದರೆ ಏನು ಗೊತ್ತುಂಟಾ? ಇವಾಗ ಒಂದು ಕಾಯಿನನ್ನು ಟಾಸ್ ಮಾಡ್ತಾರೆ. ವಾಟ್ ಈಸ್ ದ ಈಗ ಅವ್ರು ಕೊಟ್ಟಿರ್ತಾರೆ, ಏನು ಕೊಟ್ಟಿರ್ತಾರೆ? ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಈ ಹೆಡ್ ಕೊಟ್ಟಿರ್ತಾರೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಟೇಲ್ ಅಂತ ಕೇಳಿದಾಗ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಅಥವಾ ಒಂದು ನಂಬರ್ ಕೊಟ್ಟಿರ್ತಾರೆ, ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಈಸ್ ಸಮಥಿಂಗ್ ಅಂತ ಕೊಟ್ಟಿರ್ತಾರೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್, ಆ ಥರ ಕೇಳ್ತಾರೆ. ಅಥವಾ ದ ಪ್ರೊಬಾಬಿಲಿಟಿ ಆಫ್ ವಿನ್ನಿಂಗ್ ಅ ಗೇಮ್ ಈಸ್ ಸಮಥಿಂಗ್ ಕೊಟ್ಟಿರ್ತಾರೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ನಾಟ್ ವಿನ್ನಿಂಗ್ ಅ ಗೇಮ್, ಈ ಥರ ಕ್ವಶನ್ ಎಲ್ಲ ಕೇಳ್ತಾರೆ. ಆಯಿತಾ, ಆವಾಗ ಇದೇ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಎನ್ ಶ್ಯೂರ್ ಈವೆಂಟ್ ಆರ್ ಸರ್ಟನ್ ಈವೆಂಟ್ ಅಂದರೆ ಯಾವುದೋ ಒಂದು ಈವೆಂಟ್, ನಾನೀಗ ಕಾಯಿನನ್ನು ಟಾಸ್ ಮಾಡಿದಾಗ ಒಂದೇ ಹೆಡ್ ಆರ್ ಟೇಲ್ ಬಂದೇ ಬರುತ್ತಲ್ವ, ಅದಕ್ಕೆ ಅದನ್ನು ಏನಂತ ಕರೀತಾರೆ? ದ ಪ್ರೊಬಾಬಿಲಿಟಿ ಆಫ್ ಎನ್ ಶ್ಯೂರ್ ಈವೆಂಟ್ ಈಸ್ 1. ಪ್ರೊಬಾಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಈವೆಂಟ್ ಈಸ್ 0. ಇದು ಇಂಪಾರ್ಟೆಂಟ್ ಅಲ್ವಾ. ಪ್ರೊಬಾಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಈವೆಂಟ್ ಈಸ್ 0. ಶ್ಯೂರ್ ಆರ್ ಸರ್ಟನ್ ಈವೆಂಟ್ ಈಸ್ 1. ಇದನ್ನು ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇದನ್ನು. ಇದು ಸೇಮ್ ಇಲ್ಲಿ ಬರ್ದಿದ್ದೇನಲ್ಲ, N of E, N of S, ಅದನ್ನೇ ಅವರು ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇದಿಷ್ಟು ಫಾರ್ಮುಲಾ ಯೂಸ್ ಆಗುತ್ತೆ. 1 ಮಾರ್ಕ್ಸ್ಗೆ ಯೂಸ್ ಆಗುತ್ತೆ, ಆ್ಯಂಡ್ ಈವನ್ 2 ಮಾರ್ಕ್ಸಲ್ಲೂ ಕೂಡ ಇದು ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆರಾಮ್ಸೆ ಇದನ್ನು ಮಾಡ್ಬೋದು. ಇವಾಗಲೇ ಕರೆಕ್ಟ್ ಕೇಳ್ಕೊಳ್ಳಿ, ಮತ್ತು ಒಂದು ಸತಿ ರಿವಿಷನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಬಿಡುತ್ತೆ ಅಲ್ವಾ. ನಾನೀಗ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಾನು ತೆಗೆದಿದ್ದೇನೆ, ಅದರಿಂದ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ನೋಡಿ. ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2023-24 ಈ ಟೈಮಿನ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಅ ಫೇರ್ ಕಾಯಿನ್ ಇಸ್ ಟಾಸ್ಡ್ ಒನ್ಸ್. ಅ ಕಾಯಿನ್ ಈಸ್ ಟಾಸ್ಡ್ ಒನ್ಸ್. ಅ ಫೇರ್ ಕಾಯಿನ್ ಟಾಸ್ಡ್ ಒನ್ಸ್ ಇರೋದು ಒಂದೇ ಕಾಯಿನು. ಅದನ್ನು ಎಷ್ಟು ಟೈಮ್ ಟಾಸ್ ಮಾಡಿದ್ದಾರೆ? ಒನ್ಸ್. ಒಂದೇ ಟೈಮ್ ಟಾಸ್ ಮಾಡಿದಲ್ಲ. ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ ಅಂತ ಹೇಳಿದ್ದಾರೆ ಅಲ್ವಾ. ಈಗ ಫಸ್ಟಿಗೆ ನಮಗೆ ಫಾರ್ಮುಲಾ ಗೊತ್ತಿದೆ. ಪ್ರೊಬಾಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಈವೆಂಟ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್, N of S ಅಂತ ಕರೀತಾರೆ. ಓಕೆ, ನಮಗೆ ನಂಬರ್ ಆಫ್ ಈವೆಂಟ್ ಅಂದರೆ ಏನು ಕ್ವಶನ್ ಕೇಳಿದ್ದಾರೆ ಅದು. N of E ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಅದು ಇಲ್ಲಿ ಬರುತ್ತೆ. N of S ಅಂತ ಹೇಳಿದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಈಗ ಅ ಫೇರ್ ಕಾಯಿನ್ ಇಸ್ ಟಾಸ್ಡ್. ನನ್ನ ಹತ್ರ ಒಂದು ಕಾಯಿನ್ ಇದೆ, ನಾನು ಕಾಯಿನನ್ನು ಈಗ ಟಾಸ್ ಮಾಡ್ತೇನೆ ಅಂತ ತಿಳ್ಕೊಳ್ಳಿ. ಈಗ ಯಾವುದೋ ಒಂದು ನನ್ನ ಹತ್ರ ಒಂದು 2 ರೂಪೀಸೋ 1 ರೂಪಾಯಿ ಕಾಯಿನ್ ಇದೆ. ಕಾಯಿನನ್ನು ಟಾಸ್ ಮಾಡಿದಾಗ ನಮ್ಗೆ ಏನು ಬರ್ಬೋದು ಹೇಳಿ? N of S ಅಂದರೆ ಯಾವುದೆಲ್ಲ ಬರ್ಬೋದು?
ಔಟ್ಕಮ್ ಒಂದು ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು, ಎರಡರೊಳಗೆ ಒಂದು ಅಲ್ವಾ. ಅಂದರೆ ನಿಮ್ಗೆ ಹೇಳ್ತೇನೆ ನೋಡಿ, ಕಾಯಿನ್ ಅಂತ ಹೇಳಿದಾಗ ಟೂ ಬರುತ್ತೆ. ಯಾಕೆ ಹೇಳಿ ಟೂ? ಕಾಯಿನ್ ಅಂತ ಹೇಳಿದ್ರೆ ಕಾಯಿನಲ್ಲಿ 2 ಫೇಸ್ ಇಲ್ವಾ, ಒಂದು ಹೆಡ್ ಒಂದು ಟೇಲ್ ಅಲ್ವಾ. ಸೊ 2 ಫೇಸ್ ಇರ್ಲಿಕ್ಕೆ ಹೋಗಿ ಒಂದೇ ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ, ಕರೆಕ್ಟಾ. ಅದಕ್ಕೋಸ್ಕರ 2 to the power 1 is equals to 2. 2 to the power 1 ಯಾಕಂತ ಕೇಳಿದ್ರೆ ಅ ಫೇರ್ ಕಾಯಿನ್ ಇರೋದು ಒಂದೇ ಕಾಯಿನ್, ಅದನ್ನು ಎಷ್ಟು ಟೈಮ್ ಟಾಸ್ ಮಾಡಿದರೆ ಓನ್ಲಿ 1 ಟೈಮ್. 2 to the power 1 is equals to 2 ಅಂದರೆ ನಿಮ್ಮ ಎನ್ ಆಫ್ ಎಸ್ ಏನಾಯಿತು? 2 ಆಯಿತು, ಸರಿಯಾ. ಸೊ ಎನ್ ಆಫ್ ಎಸ್ ಇದ್ರೆ 2 ಬರಿಬೋದಾ. ಈಗ ಎನ್ ಆಫ್ ಇ ಅಂದರೆ ಏನು? ಅವ್ರು ಕೇಳಿರೋ ಕ್ವಶನ್ ನೋಡಿ, ಫೈನ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ ಹೇಳಿದಾರಲ್ವಾ. ಹೆಡ್ ಇಲ್ಲಿ ನೋಡಿ, ಹೆಡ್ ಎಷ್ಟು ಟೈಮ್ ಬರುತ್ತೆ? 1 ಟೈಮ್ ಮಾತ್ರ ಬರ್ತಾ ಇರೋದಲ್ವಾ, 1 ಟೈಮ್ ಅಲ್ವಾ. ಸೊ 1/2. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ ಹೇಳಿದ್ರೆ 1/2. ಅದೇ ನಿಮಗೆ ಇದೇ ಕ್ವಶನ್ನ ಕೊಟ್ಟು ಫೈನ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಟೈಲ್ ಅಂತ ಕೊಟ್ಟಿದ್ರೆ ಟೈಲ್ ಏನಾಗುತ್ತೆ ಹೇಳಿ? 1/2 ಅಗೇನ್. ಯಾಕೆ ಹೇಳಿ? ಟೈಲ್ ಇರೋದು ಎಷ್ಟು ಟೈಮ್? ಇಲ್ಲಿ ಒಂದೇ ಟೈಮ್ ಇರೋದಲ್ವ ಟೈಲ್ ಇರೋದು. ವಾಟ್ ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಟೈಲ್? ಟೈಲ್ ಇರೋದು ಒಂದೇ ಟೈಮ್ ಅಲ್ವಾ. ಸೊ 1/2 ಬೋತ್ ಆರ್ ಸೇಮ್, ಕರೆಕ್ಟಾ. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡಿ. ಅ ಬಾಕ್ಸ್ ಕಂಟೈನ್ಸ್ ಟೋಕನ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 1 to 15. ಇದು ಇಂಪಾರ್ಟೆಂಟ್. ಒಂದು ಬಾಕ್ಸ್ ಇದೆಯಂತೆ, ಬಾಕ್ಸ್ ಒಳಗಡೆ ಟೋಕನ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳೋಣ. 1 2 ಈ ಥರ ಪೇಪರಲ್ಲಿ ಟೋಕನ್ ನಂಬರ್ನ ಬರೆದು 4 5 6 7 8 9 10 11 12 13 14 15 ಇದಿಷ್ಟು ಟೋಕನನ್ನು ಒಂದು ಬಾಕ್ಸ್ ಒಳಗೆ ಹಾಕಿದ್ದಾರೆ ಅಂತ ಅಂದ್ಕೊಳ್ಳೋಣ. ಒಂದು ಬಾಕ್ಸ್ ಒಳಗೆ ಇದನ್ನೆಲ್ಲ ಹಾಕಿದ್ದಾರೆ, ಮತ್ತು ನಾನು ಇದ್ರ ಒಳಗಡೆ ನಂಬರ್ ಬರೆಯೋದಿಲ್ಲ, ಇದ್ರ ಒಳಗಡೆ ಹಾಕಿದ್ದಾರೆ ಅಂತ ಎನ್ಸ್ಕೊಳ್ಳಿ ಇದೆಲ್ಲದನ್ನು. ಸೊ ಒಳಗಡೆ ಹಾಕಿದ್ದಾರೆ. ಟೋಕನ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್ ಅಂದರೆ ಇದ್ರ ಈ ಬಾಕ್ಸ್ ಒಳಗಡೆ ಕೈ ಹಾಕಿ ರ್ಯಾಂಡಮ್ ಆಗಿ, ಪರ್ಟಿಕ್ಯುಲರ್ ಆಗಿ ನಂಗೆ ಇದೇ ಬೇಕಂತಲ್ಲ, ರ್ಯಾಂಡಮ್ ಆಗಿ ಒಂದು ಇದನ್ನು ತಗೊಳ್ತಾರೆ, ಟೋಕನನ್ನು ಡ್ರಾನ್ ಮಾಡ್ತಾರೆ. ಫೈನ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಟೋಕನ್ ಡಸ್ ನಾಟ್ ಬೇರ್ ಅ ಪ್ರೈಮ್ ನಂಬರ್. ಡಸ್ ನಾಟ್, ಇದು ಇಂಪಾರ್ಟೆಂಟ್. ಅವ್ರು ಕೇಳಿದ್ದು ಡಸ್ ನಾಟ್ ಬೇರ್ ಅ ಪ್ರೈಮ್ ನಂಬರ್ ಅಂತ ಹೇಳಿದ್ದು ಅಲ್ವಾ. ಇಲ್ಲಿ ನೋಡಿ ನಂಬರ್ ನೋಡಿ, ಇಲ್ಲಿ 1 2 3 4 5 6 7 8 up to 15 ಅಲ್ವಾ. ಫಸ್ಟಿಗೆ ನೀವೇನು ಮಾಡಬೇಕಂತ ಕೇಳಿದರೆ ಫಾರ್ಮುಲಾ ಬರ್ಕೊಳ್ಳಿ. ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಲ್ವಾ. ಅಂದ್ರೇನು? ನಂಬರ್ ಆಫ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಓಕೆ, ಎನ್ ಆಫ್ ಇ ಫಸ್ಟಿಗೆ ಎನ್ ಆಫ್ ಎಸ್ ಎಷ್ಟು ಅಂತ ನೀವು ಬರೀತೀರ ಹೇಳಿ? ಎನ್ ಆಫ್ ಎಸ್ ಅಂದರೆ ಇಲ್ಲಿ ಎಷ್ಟಿದೆ ಟೋಟಲ್ ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15. ಎನ್ ಆಫ್ ಎಸ್ ಎಷ್ಟಾಯಿತು? 15 ಆಯಿತಾ. ಈಗ ಎನ್ ಆಫ್ ಇ ಬೇಕು. ಕೇಳಿದ ಕ್ವಶನ್ ನೋಡಿ, ಫೈನ್ ದ ಪ್ರೊಬ್ಯಾಬಿಲಿಟಿ ದ ಟೋಕನ್ ಡಸ್ ನಾಟ್ ಬೇರ್ ಅ ಪ್ರೈಮ್ ನಂಬರ್. ಡಸ್ ನಾಟ್ ಅಂತ ಕೇಳಿದ್ದು. ಫಸ್ಟ್ ಆಫ್ ಆಲ್ ಇದರಲ್ಲಿ ಪ್ರೈಮ್ ನಂಬರ್ಸ್ ಯಾವುದಲ್ಲ ಅದನ್ನು ಫಸ್ಟ್ ಟಿಕ್ ಹಾಕಿ. ಪ್ರೈಮ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 2 ಅಲ್ವಾ. ಪ್ರೈಮ್ ನಂಬರ್ ಏನು ಹೇಳಿ? ಪ್ರೈಮ್ ನಂಬರ್ ಅಂದರೆ ಏನು ಹೇಳಿ? ಯಾವ ನಂಬರ್ ಆ ನಂಬರಿಂದ ಡಿವೈಡ್ ಆಗಿ ಹೋಗಬೇಕು, ಅದೇ ನಂಬರಿಂದ ಬಿಟ್ಟರೆ 1 ಡಿವೈಡ್ ಆಗಿ ಹೋಗಬೇಕು. ಅದು ಬಿಟ್ಟು ಬೇರೆ ಯಾವ ನಂಬರಿಂದ ಡಿವೈಡ್ ಆಗಿ ಹೋಗಬಾರ್ದು, ಆವಾಗ ಅದನ್ನು ಪ್ರೈಮ್ ನಂಬರ್ ಅಂತ ಕರೀತಾರೆ. ಆಯಿತಾ. ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದು 2 ಅದನ್ನು ಗೊತ್ತಿರಲಿ. 3 ನೋಡಿ, 3 ಪ್ರೈಮ್ ನಂಬರ್ ಹೌದಾ ಅಲ್ವಾ? ಹೌದು. ಯಾಕೆ ಕೇಳಿದರೆ 3 ಅನ್ನೋದು 1 ಡಿವೈಡ್ ಆಗಿ ಹೋಗುತ್ತೆ ಮತ್ತು 3 ಡಿವೈಡ್ ಆಗಿ ಹೋಗುತ್ತೆ, ಅದು ಬಿಟ್ಟರೆ ಬೇರೆ ಯಾವ ನಂಬರಿಂದ ಡಿವೈಡ್ ಆಗಿ ಹೋಗೋದಿಲ್ಲ. 4 ಈಸ್ ನಾಟ್ ಅ ಪ್ರೈಮ್ ನಂಬರ್. ಯಾಕೆ 4 ಪ್ರೈಮ್ ನಂಬರ್ ಅಲ್ಲ? ಯಾಕಂದರೆ 4 ನೋಡಿ, 4ನ ನಾವು ಯಾವುದರಿಂದ ಡಿವೈಡ್ ಮಾಡ್ಬೋದು? 4ನ 4 ಡಿವೈಡ್ ಮಾಡ್ಬೋದು, ಓಕೆ. 4ನ 1 ಡಿವೈಡ್ ಮಾಡ್ಬೋದು, ಓಕೆ. 4ನ ಮತ್ತೆ ಯಾವುದರಿಂದ ಡಿವೈಡ್ ಮಾಡ್ಬೋದು? 2 ಡಿವೈಡ್ ಮಾಡ್ಬೋದಲ್ಲ. ಇಲ್ಲಿ ನೋಡಿ, 2 1s 2 2s ಡಿವೈಡ್ ಆಗಿ ಹೋಗಬಾರ್ದು ಆ್ಯಕ್ಚುಲಿ, ಬಟ್ ಹೋಗ್ತಾ ಇದೆ. ದಟ್ ಈಸ್ ವೈ 4 ಈಸ್ ನಾಟ್ ಅ ಪ್ರೈಮ್ ನಂಬರ್. 5 ಪ್ರೈಮ್ ನಂಬರ್ ಹೌದಲ್ವಾ? ಯಾಕೆ ಹೇಳಿ? 5 ಯಾವುದರಿಂದ ಡಿವೈಡ್ ಆಗಿ ಹೋಗುತ್ತೆ? 5 ಬಿಟ್ಟರೆ 1 ಅಲ್ವಾ. 12 ನಂಬರ್ ಬಿಟ್ಟರೆ 1 ಇಟ್ ಸೆಲ್ಫ್, ಅದು ಬಿಟ್ಟು ಬೇರೆ ಯಾವ ನಂಬರಿಂದ ಡಿವೈಡ್ ಆಗಿ ಹೋಗಬಾರ್ದು. 6 ಈಸ್ ನಾಟ್ ಅ ಪ್ರೈಮ್ ನಂಬರ್. ವೈ? ಬಿಕಾಸ್ 6 ನೋಡಿ, 6 ಮತ್ತು 1 ಹೋಗುತ್ತೆ, ಹೋಗಲಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದು ಬಿಟ್ಟು 2 ಮತ್ತು 3 ಹೋಗ್ತಾ ಇದೆಯಲ್ಲ, 6 2 ಡಿವೈಡ್ ಆಗಿ ಹೋಗುತ್ತಲ್ಲ, 3 ಡಿವೈಡ್ ಆಗಿ ಹೋಗುತ್ತಲ್ಲ. ದಟ್ ಈಸ್ ವೈ 6 ಈಸ್ ನಾಟ್ ಅ ಪ್ರೈಮ್ ನಂಬರ್. 7 ಈಸ್ ಅ ಪ್ರೈಮ್ ನಂಬರ್. ವೈ? ಬಿಕಾಸ್ 7 ಡಿವೈಡ್ ಆಗಿ ಹೋಗುತ್ತೆ, ಬಿಟ್ಟರೆ 1 ಡಿವೈಡ್ ಆಗಿ ಹೋಗುತ್ತೆ, ಮತ್ತು ಯಾವ ನಂಬರಿಂದ ಡಿವೈಡ್ ಆಗಿ ಹೋಗೋದಿಲ್ಲ. 8 ಈಸ್ ನಾಟ್ ಅ ಪ್ರೈಮ್ ನಂಬರ್. ಯಾಕಂದರೆ 8 2 ಹೋಗುತ್ತೆ, 4 ಹೋಗುತ್ತೆ, ಸೊ 8 ಈಸ್ ನಾಟ್ ಅ ಪ್ರೈಮ್ ನಂಬರ್. 9 ಈಸ್ ನಾಟ್ ಅ ಪ್ರೈಮ್ ನಂಬರ್. ಯಾಕಂದರೆ 9 ಅನ್ನೋದು 3 ಮಲ್ಟಿಪ್ಲಿಕೇಶನಲ್ಲಿ ಬರುತ್ತಲ್ಲ. 10 ಈಸ್ ನಾಟ್ ಅ ಪ್ರೈಮ್ ನಂಬರ್. 10 ಯಾವುದ್ರಲ್ಲಿ ಹೋಗುತ್ತೆ? 2 ಹೋಗುತ್ತೆ, 5 ಹೋಗುತ್ತೆ. 10 ಈಸ್ ನಾಟ್ ಅ ಪ್ರೈಮ್ ನಂಬರ್. 11 ಈಸ್ ಅ ಪ್ರೈಮ್ ನಂಬರ್. ವೈ? ಬಿಕಾಸ್ 11 ಆ ನಂಬರಿಂದ ಬಿಟ್ಟರೆ ಬೇರೆ ಯಾವ ನಂಬರಲ್ಲೂ ಕೂಡ 11 ಬರೋದಿಲ್ಲ. 12 ಈಸ್ ನಾಟ್ ಅ ಪ್ರೈಮ್ ನಂಬರ್. ಯಾಕಂತ ಕೇಳಿದರೆ 12 ಅನ್ನೋದು 2 ಹೋಗುತ್ತೆ, 3 ಹೋಗುತ್ತೆ, 4 ಹೋಗುತ್ತೆ, 6 ಹೋಗುತ್ತೆ. ಸೊ 12 ಈಸ್ ನಾಟ್ ಅ ಪ್ರೈಮ್ ನಂಬರ್. 13 ಈಸ್ ಅ ಪ್ರೈಮ್ ನಂಬರ್. ಯಾಕಂತ ಕೇಳಿದ್ರೆ 13 ಬಿಟ್ಟರೆ 1, ಮತ್ತು ಯಾವ ನಂಬರಲ್ಲೂ 13 ಬರೋದಿಲ್ಲ, ಯಾವ ನಂಬರ್ನ ಮಲ್ಟಿಪ್ಲಿಕೇಶನ್ 13 ಬರೋದಿಲ್ಲ. ಸೊ ಹಾಗಾದರೆ ಯಾವುದೆಲ್ಲ ಪ್ರೈಮ್ ನಂಬರ್ ಆಯಿತು? 2
3 5 ಮತ್ತು 7 ಅದು ಬಿಟ್ಟರೆ 11 13. ಟೋಟಲ್ ಪ್ರೈಮ್ ನಂಬರ್ ಎಷ್ಟಾಯಿತು ಅಂತ ಕೌಂಟ್ ಮಾಡಿ. 1 2 3 4 5 6 ಕೌಂಟ್ ಮಾಡಿ ಅಂತ ಹೇಳ್ತಾ ಇರೋದು ನಾನು. 6 ಪ್ರೈಮ್ ನಂಬರ್ಸ್ ಇದೆ ಅಲ್ವಾ. ಆನ್ಸರ್ ಇಲ್ಲಿ 6 ಬರೆಯೋದಾ? ಕ್ವಶನ್ ಕೇಳಿದ್ದು ಫೈನ್ ದ ಪ್ರೊಬಾಬಿಲಿಟಿ ದಟ್ ಟೋಕನ್ ಡಸ್ ನಾಟ್ ಬೇರ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಲ್ಲ ಯಾವುದು ಅಂತ ಕೇಳ್ತಾ ಇರೋದು. ಯಾವುದೆಲ್ಲ ಪ್ರೈಮ್ ನಂಬರ್ ಅಲ್ಲ ಇಲ್ಲಿ? ಇದೊಂದು ಯಾವುದು 1 ಪ್ರೈಮ್ ನಂಬರ್ ಅಲ್ಲ. 1 4 6 8 9 10 12 ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ. ಅದ್ರದ್ದು ಕ್ವಶನ್ ಕೇಳಿದ್ದವರು. ಹಾಗಾದರೆ ಎಷ್ಟು ಕೌಂಟ್ ಮಾಡಿ? 1 2 3 4 5 6 7 7/15 ಇಸ್ ದ ಆನ್ಸರ್. ಹೌದಲ್ವಾ? ನೋಡಿ 7/15 ಸಾರಿ ಇನ್ನು 13 ಸಾರಿ ಇಲ್ಲಿ 14 15 ಕೆಳಗಡೆ ಬರ್ತಿದ್ದೆ, ನಾನು ಅದನ್ನು ನೋಡಲಿಲ್ಲ. 15 ಈಸ್ ನಾಟ್ ಅ ಪ್ರೈಮ್ ನಂಬರ್. 15 ಪ್ರೈಮ್ ನಂಬರ್ ಅಲ್ಲ. ಯಾಕಂತ 14 ಪ್ರೈಮ್ ನಂಬರ್ ಅಲ್ಲ, 15 ಪ್ರೈಮ್ ನಂಬರ್ ಅಲ್ಲ. ಯಾಕಂತ ಕೇಳಿದ್ರೆ 14 ಅನ್ನೋದು 2 ಅಲ್ಲೂ ಹೋಗುತ್ತೆ, 7 ಅಲ್ಲೂ ಹೋಗುತ್ತೆ, 15 ಅನ್ನೋದು 3 ಅಲ್ಲೂ ಹೋಗುತ್ತೆ, 5 ಅಲ್ಲೂ ಹೋಗುತ್ತೆ. ಸೊ ನಾಟ್ ಅ ಪ್ರೈಮ್ ನಂಬರ್ ಇನ್ನೂ 2 ಎಕ್ಸ್ಟ್ರಾ ಬರೀಬೇಕು. ಯಾವುದೆಲ್ಲ ಆಯ್ತು ಹೇಳಿ? 1 2 3 4 5 6 7 8 9 9/15 ಇಸ್ ದ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 9 ನಾಟ್ ಅ ಪ್ರೈಮ್ ನಂಬರ್. ನಿಮಗೆ ಪ್ರೈಮ್ ನಂಬರ್ ಅಂದರೆ ಏನಂತ ಗೊತ್ತಿದ್ರೆ ನಾಟ್ ಅ ಪ್ರೈಮ್ ನಂಬರ್, ಉಳಿದಿದ್ದೆಲ್ಲ ನಾಟ್ ಅ ಪ್ರೈಮ್ ನಂಬರ್ ಅಲ್ವಾ? ಇದು ಆನ್ಸರ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ 9 ಇದೆ ಆ್ಯಕ್ಚುಲಿ. ನಾನು ಕೆಳಗಡೆ ಇರೋ 2 ನಂಬರ್ನ ಬಿಟ್ಟಿದ್ದೆ, ನಂಗೆ ಅದು ನೆನಪಾಗಲಿಲ್ಲ. ಸೊ ಇದು 9. ಓಕೆ, ಇವೆರಡನ್ನ ಕೌಂಟ್ ಮಾಡಿದ್ರೆ ದಿಸ್ ಇಸ್ ನಾಟ್ ಅ ಪ್ರೈಮ್ ನಂಬರ್. ವೈ? ಬಿಕಾಸ್ 14 ಇಸ್ ಡಿವಿಸಿಬಲ್ ಬೈ 2, 14 ಇಸ್ ಡಿವಿಸಿಬಲ್ ಬೈ 7 ಅಲ್ವಾ? ಪ್ರೈಮ್ ನಂಬರ್ ಅಂದರೆ ಏನು? ಇಟ್ಸ್ ಸೆಲ್ಫ್ ಮತ್ತು 1 ಮಾತ್ರ ಡಿವೈಡ್ ಆಗಿ ಹೋಗಬೇಕು, ಮತ್ತು ಯಾವುದರಿಂದ ಡಿವೈಡ್ ಆಗಿ ಹೋಗಬಾರ್ದಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 2022-23 ಫಾರ್ ಅನ್ ಈವೆಂಟ್ ಇಫ್ ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು 0.75. ಪಿ ಆಫ್ ಇ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದವರು? ಪಿ ಆಫ್ ಇ ಡ್ಯಾಶ್. ನಾನು ಹೇಳಿದ್ದೆ ಇಲ್ಲಿ ನೋಡಿ, ಪಿ ಆಫ್ ಇ ಡ್ಯಾಶ್ ಇಲ್ಲೇ ಇದೆ ನೋಡಿ ಫಾರ್ಮುಲಾ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1 ಅಲ್ವಾ? ಇ ಕೊಟ್ಟಿದ್ದಾರೆ, ಇ ಡ್ಯಾಶ್ ಕೇಳಿದ್ದಾರೆ. ಫಾರ್ಮುಲಾ ಏನು ಹೇಳುತ್ತೆ? ಪಿ ಆಫ್ ಇ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ, ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ? 1 ಅಂತ ಹೇಳಿದ್ದಾರೆ. ಪಿ ಆಫ್ ಇ ಅಂದರೆ ಏನು ಕೊಟ್ಟಿದ್ದಾರೆ ಅವರು? 0.75 ಪ್ಲಸ್ ಪಿ ಆಫ್ ಇ ಡ್ಯಾಶ್ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಇಸ್ ಈಕ್ವಲ್ಸ್ ಟು 1. ಓಕೆ, ನಿಮ್ಗೆ ಬೇಕಾಗಿರೋದು ಯಾವುದು? ಪಿ ಆಫ್ ಇ ಡ್ಯಾಶ್ ಅಲ್ವಾ? ಈ 0.75 ಈಕ್ವಲಿಂದ ಆಚೆ ಕಡೆ ತಗೊಂಡೋಗಿ ಏನಾಗುತ್ತೆ? ಪ್ಲಸ್ 0.75 ಆಚೆ ಕಡೆ ಹೋಗುವಾಗ, ಈಕ್ವಲಿಂದ ಆಚೆ ಕಡೆ ಹೋಗುವಾಗ ಮೈನಸ್ 0.75 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೆಸಿಮಲ್ ಇರ್ಲಿಕ್ಕೆ ಹೋಗಿ ನಿಮ್ಗೆ ಕಷ್ಟ ಆದರೆ ಎಂತ ಬರ್ಕೊಳ್ಳಿ ಗೊತ್ತುಂಟಾ? 1.00 ಅಂತ ಬರ್ಕೊಳ್ಳಿ. 1.00 ಅಂದರೆ 1 ಅಲ್ವಾ? ಏನು ಮೈನಸ್ ಮಾಡಬೇಕು? 0.75. 10 5 ಮೈನಸ್ ಮಾಡಿದರೆ 5 ಇಲ್ಲಿ 9 ಇದೆ, ಯಾಕಂದರೆ 10 ಆಚೆ ಕಡೆ ಕ್ಯಾರಿ ಮಾಡಿದರೆ. 9 7 ಮೈನಸ್ ಮಾಡಿದರೆ 2 ಪಾಯಿಂಟ್. ಈ 1 ಆಲ್ರೆಡಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗಿ ಆಯಿತು, 0 ಇರೋದು. ಸೊ 0.25. ಕಷ್ಟ ಆದರೆ ಮಾತ್ರ, ಗೊತ್ತಿದ್ರೆ ಸೀದಾ ಡೈರೆಕ್ಟ್ ಬರೀನಿ. ಯಾಕಂತ ಕೇಳಿದರೆ ನಿಮಗೆ 0.95 0.09 ಹಾಗೆಲ್ಲ ಕೊಟ್ಟಾಗ ನೀವು ಡೈರೆಕ್ಟ್ ಬರಲಿಕ್ಕೆ ಹೋಗಿ ಮಿಸ್ಟೇಕ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡುವಂಥ ಕ್ವಶನ್ ಆನ್ಸರೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ 0.0025 ಕೊಟ್ಟಿದ್ದಾರೆ, 0.25 ಕೊಟ್ಟಿದ್ದಾರೆ, 2.5 ಕೊಟ್ಟಿದ್ದಾರೆ. ಆನ್ಸರ್ ಇಸ್ 0.25. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಅಂದರೆ ಈ ಫಾರ್ಮುಲಾ ಯಾವುದನ್ನು ಗೊತ್ತಾಯ್ತಲ್ಲ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1 ಅಂತೇಳೋ ಫಾರ್ಮುಲಾ. ನೆಕ್ಸ್ಟ್ ನೋಡಿ, ಅ ಬಾಕ್ಸ್ ಕಂಟೈನ್ಸ್ ಅ ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 9 to 19. ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ನಂಬರ್ ಏನಂತೆ? 1 2 3 4 5 6 7 8 9 10 11 12 13 14 15 16 17 18 19. ಇದನ್ನು ಒಂದು ಬಾಕ್ಸ್ ಒಳಗೆ ಹಾಕಿದಾರಂತೆ. ಇದೆಲ್ಲ ನಂಬರ್ನ ಈ ಟೋಕನನ್ನು ಬಾಕ್ಸ್ ಒಳಗೆ ಹಾಕಿದ್ದಾರೆ ಆಯಿತಾ. 19 ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಬಾಕ್ಸ್ ಕಂಟೆನ್ಸ್ ಅ ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 9 to 19. ಓಕೆ, ಈಗ ನೋಡಿ ಕಾರ್ಡ್ ಫ್ರಮ್ 9 to 19 ಅಂತ ಹೇಳಿದ್ದಾರೆ. ಅಂದರೆ ಇದು ಯಾವುದು ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ಯಾವುದು ಬರೋದಿಲ್ಲ. ನಾನು 1 ತಗೊಂಡಿದ್ದೇನೆ, ಇದು ಬರೋದಿಲ್ಲ. ಯಾಕೆ ಹೇಳಿ? ಸ್ಟಾರ್ಟಿಂಗ್ ಫ್ರಮ್ 9 ಇದು ಯಾವುದು ಹೇಳಲಿಲ್ಲ ಅವರು. ಫ್ರಮ್ 9 to 19. ಇಫ್ 1 ಕಾರ್ಡ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್. ಇಲ್ಲಿ ನೋಡಿ 9 10 11 12 13 14 15 16 17 18 19 ಇದೆ ಅಂತ ಅಂದ್ಕೊಳ್ಳಿ. ಇದೇ ಥರ ಇರೋದೆಲ್ಲ ನಾನು ಸುಮ್ಮನೆ ಹೇಳಿದ್ದು. ರ್ಯಾಂಡಮ್ ಆಗಿ ಒಂದು ಕಾರ್ಡನ್ನು ಡ್ರಾ ಮಾಡ್ತಾರಂತೆ. ಫೈಂಡ್ ದ ಪ್ರೊಬಾಬಿಲಿಟಿ ದ್ಯಾಟ್ ಇಟ್ ಬೇರ್ಸ್ ಅ ಪ್ರೈಮ್ ನಂಬರ್. ಈಗ ಕೇಳಿದ್ದು ಇದರಲ್ಲಿ ಪ್ರೈಮ್ ನಂಬರ್ ಯಾವುದು ಅಂತ ಕೇಳಿದ್ದು. ಹಿಂದಿನಲ್ಲಿ ಇಟ್ ಈಸ್ ನಾಟ್ ಅ ಪ್ರೈಮ್ ನಂಬರ್ ಕೇಳಿದ್ದು. ಈಗ ಒಂದೊಂದೇ ಚೆಕ್ ಮಾಡ್ತಾ ಬರೋಣ. 9 ಈಸ್ ಅ ಪ್ರೈಮ್ ನಂಬರಾ? ಅಲ್ಲ. ಯಾಕೆ ಹೇಳಿ? 9 ಈಸ್ ಡಿವಿಸಿಬಲ್ ಬೈ 3 ಅಲ್ವಾ?
10 is a prime number ಅಲ್ಲ, ಯಾಕಂದರೆ 10 is divisible by 2 and 5. 11 is a prime number ಎಸ್ 11 is a prime number, ಯಾಕಂದರೆ 11 ಅನ್ನೋದು 11 ಬಿಟ್ಟರೆ 1 ಇಂದ ಡಿವೈಡ್ ಆಗಿ ಹೋಗುತ್ತೆ, ಅದು ಬಿಟ್ಟು ಬೇರೆ ಯಾವುದರಲ್ಲೂ ಡಿವೈಡ್ ಆಗಿ ಹೋಗೋದಿಲ್ಲ. 12 is a prime number ಅಲ್ಲ, ಯಾಕಂತ ಕೇಳಿದ್ರೆ 12 2 ಅಲ್ಲಿ ಹೋಗುತ್ತೆ, 3 ಅಲ್ಲಿ ಹೋಗುತ್ತೆ, 4 ಅಲ್ಲಿ ಹೋಗುತ್ತೆ, 6 ಅಲ್ಲಿ ಹೋಗುತ್ತೆ. 13 is a prime number ಎಸ್, ಯಾಕಂದರೆ 13 is divisible by only by itself and 1. 14 is a prime number ಅಲ್ಲ, ಯಾಕಂದರೆ 14 is divisible by 2 7. 15 is a prime number ಅಲ್ಲ, ಯಾಕಂತ ಕೇಳಿದ್ರೆ 15 is divisible by 3 5. 16 is a prime number ಅಲ್ಲ. 17 is a prime number yes, why? Because 17 is only divisible by 1 and 17. 18 is a prime number no. 19 is a prime number yes, because 19 is only divisible by, ಅಂದರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ 1 ಮತ್ತು ಆ ನಂಬರ್, ಯಾವ ನಂಬರ್ನ ನಾವು ಚೆಕ್ ಮಾಡ್ತಾ ಇದ್ದಲ್ಲ ಆ ನಂಬರ್ನ ಮಲ್ಟಿಪ್ಲಿಕೇಶನಲ್ಲಿ ಬಿಟ್ಟರೆ ಬೇರೆ ಯಾವ ಮಲ್ಟಿಪ್ಲಿಕೇಶನಲ್ಲಿ ಬರಬಾರ್ದು ಆ ನಂಬರ್ ಅಷ್ಟೇ, ದಟ್ ಈಸ್ ಅ ಪ್ರೈಮ್ ನಂಬರ್. ಈಗ ನೋಡಿ ಇಟ್ ಬೇರ್ಸ್ ಅ ಪ್ರೈಮ್ ನಂಬರ್. ಈಗ ಫಾರ್ಮುಲಾ ಬರಿತೇನೆ, ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಫಸ್ಟಿಗೆ ಎನ್ ಆಫ್ ಎಸ್ ಬರೀನಿ, ಟೋಟಲ್ 1 2 3 4 5 6 7 8 9 10 11. ಟೋಟಲ್ 11 ಯಾಕೆ ಹೇಳಿ, ಇದೆಲ್ಲ ಇಲ್ಲ, ಯಾಕಂದರೆ 9 to 19 ಅಂದಿದ್ದವರು 1 to 19 ಅಲ್ಲ ಹೇಳಿದ್ದು, 9 to 19. ಸೊ ಟೋಟಲ್ ಎಷ್ಟು 11. ಎನ್ ಆಫ್ ಇ ಪ್ರೈಮ್ ನಂಬರ್ ನೋಡಿ 1 2 3 4 4/11. ಇದು ಸಿಂಪ್ಲಿಫಿಕೇಶನ್ ಆದರೆ ಮಾಡಿ, ಇದು ಸಿಂಪ್ಲಿಫೈ ಆಗೋದಿಲ್ಲಲ್ಲ, 4/11 ಅಲ್ಲಿಗೆ ಸ್ಟಾಪ್ ಆಗುತ್ತಲ್ವಾ. ಸೊ ಪಿ ಆಫ್ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್, 4/11 ಇಸ್ ದ ಆನ್ಸರ್. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಸಿ ಇದೆ ಅಲ್ವ ಇದು ಬೋರ್ಡ್ ಪೇಪರ್ 2022-23 ಇದು. ಓಕೆ, ನೆಕ್ಸ್ಟ್ ಈಗ ನೋಡಿ ಸಪ್ಲಿಮೆಂಟ್ರಿ ಇದು 2022-23 ಇದು ಸಪ್ಲಿದಿದು. ಪ್ರೊಬ್ಯಾಬಿಲಿಟಿ ಆಫ್ ಅ ವಿನ್ನಿಂಗ್ ಅ ಗೇಮ್ ಇಸ್ 3/4. ಇದು ಇಂಪಾರ್ಟೆಂಟ್. ಏನು ಕೊಟ್ಟಿದ್ದಾರೆ ಹೇಳಿ, ಪ್ರೊಬ್ಯಾಬಿಲಿಟಿ ಆಫ್ ಅ ವಿನ್ನಿಂಗ್ ಅ ಗೇಮ್, ಪ್ರೊಬ್ಯಾಬಿಲಿಟಿ ಆಫ್ ವಿನ್ನಿಂಗ್ ಅ ಗೇಮ್. ಒಂದು ಗೇಮನ್ನು ವಿನ್ ಆಗುವಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಹೇಳಿದ್ದಾರೆ ಅವರು, 3/4 ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಲೂಸಿಂಗ್ ಅ ಗೇಮ್, ಪ್ರೊಬ್ಯಾಬಿಲಿಟಿ ಆಫ್ ಲೂಸಿಂಗ್ ಅ ಗೇಮ್. ಈಗ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಆವಾಗಲೇ ನಾನು ಹೇಳಿದೆ ಇಂಟ್ರೊಡಕ್ಷನ್ ಹೇಳುವಾಗ, ವಿನ್ನಿಂಗ್ ಅ ಗೇಮ್ ಅಂತ ಕೊಟ್ಟು ಲೂಸಿಂಗ್ ಅ ಗೇಮ್ ಕೊಟ್ಟರೆ, ಅಥವಾ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ ಅಂತ ಕೊಟ್ಟು ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಟೇಲ್ ಅಂತ ಕೇಳಿದರೆ, ಅಥವಾ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಅಂತ ಕೊಟ್ಟು ಅವ್ರು ಕೊಟ್ಟಿರ್ತಾರೆ ಆನ್ಸರ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್ ಅಂತ ಕೇಳಿದರೆ, ಇದು ಎಂಥದೇ ಕೇಳಿದರೆ ಉಲ್ಟಾ, ವಿನ್ನಿಂಗ್ ಲೂಸಿಂಗ್, ಆಡ್ ಈವನ್, ಟೇಲ್ ಹೆಡ್, ಆ ಥರ ಉಲ್ಟಾ ಕೇಳಿದರೆ ಇದಕ್ಕೆ ಫಾರ್ಮುಲಾ ಏನು ಹೇಳಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1 ಅಂತ ಫಾರ್ಮುಲಾ. ಓಕೆ, ಇಲ್ಲಿ ನೋಡಿ ವಿನ್ನಿಂಗ್ ಗೇಮ್ ಕೊಟ್ಟಿದ್ದಾರೆ, ಅದನ್ನು ನಾನು ಪಿ ಆಫ್ ಇ ಅಂತ ತಗೊಳ್ತೇನೆ. ಲೂಸಿಂಗ್ ಗೇಮ್ ಕೇಳಿದ್ದಾರೆ ಅಂದರೆ ಇ ಡ್ಯಾಶ್, ಉಲ್ಟಾ ಅಲ್ವಾ, ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್ರಿ, ಇದರದ್ದು ಕಾಂಪ್ಲಿಮೆಂಟ್. ಲೂಸಿಂಗ್ ಆದರೆ ವಿನ್ನಿಂಗ್ ಆದರೆ ಲೂಸಿಂಗ್, ಹೆಡ್ ಆದರೆ ಟೇಲ್, ಎಸ್ ಆದರೆ ನೋ, ಆಡ್ ಆದರೆ ಈವನ್, ಅಷ್ಟೇ ಸಿಂಪಲ್. ಪಿ ಆಫ್ ಇ ಎಷ್ಟು ಕೊಟ್ಟಿದ್ದಾರೆ ಅವ್ರು ನೋಡಿ, 3/4 ಪ್ಲಸ್ ನಮ್ಗೆ ಏನು ಬೇಕು ಹೇಳಿ, ಪಿ ಆಫ್ ಇ ಡ್ಯಾಶ್ ಬೇಕು ಈಸ್ ಈಕ್ವಲ್ಸ್ ಟು 1. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿರೋದು ಇಲ್ಲಿ ಪಿ ಆಫ್ ಇ ಡ್ಯಾಶ್. ಈ 3/4 ಆಚೆ ಕಡೆ ತಗೊಂಡೋಗಿ, ಪ್ಲಸ್ 3/4 ಆಚೆ ಕಡೆ ಹೋಗಿ ಏನಾಗುತ್ತೆ ಹೇಳಿ, ಮೈನಸ್ ಆಗುತ್ತಲ್ಲ. ಇಲ್ಲೇ ಮಾಡ್ತೇನೆ ನೋಡಿ, ಪಿ ಆಫ್ ಇ ಡ್ಯಾಶ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಆಲ್ರೆಡಿ 1 ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ, -3/4 ಅಲ್ವಾ. ಈಗ ಇಲ್ಲಿ ಬೈ 1 ಅಂತ ತಗೊಂಡು ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಯಾಕೆ ಹೇಳಿ, ಇದು p/q ಫಾರ್ಮಲ್ ಇದೆ, ಬಟ್ ಇದು p/q ಫಾರ್ಮಲ್ ಇಲ್ಲ, ಬರೀ p ಇದೆ. ಇದನ್ನು q ಅಂದರೆ ಬೈ 1 ನೀವೇ ತಗೊಳ್ಳಿ. 4 × 1 4 × 1 4 ಇಲ್ಲಿ ಸೈನ್ ಯಾವುದಿದೆ, ಮೈನಸ್. 1 × 3 3 ಡಿವೈಡೆಡ್ ಬೈ 1 × 4 ದಟ್ ಈಸ್ 4 ಅಲ್ವಾ. ಈಗ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನಾಗುತ್ತೆ, 4 - 3 ಎಷ್ಟು, 1 ಅಲ್ವಾ, ಡಿವೈಡೆಡ್ ಬೈ 4. 1/4 ಈಸ್ ದ ಆನ್ಸರ್. ಇಂಪಾರ್ಟೆಂಟ್ ಇದು, ನೆನಪಿಟ್ಕೊಳ್ಳಿ. ವಿನ್ನಿಂಗ್ ಗೇಮ್ ಕೊಟ್ಟು ಲೂಸಿಂಗ್ ಕೇಳ್ತಾರೆ, ಆಡ್ ನಂಬರ್ ಕೊಟ್ಟು ಈವನ್ ನಂಬರ್ ಬರೋ ಪ್ರೊಬ್ಯಾಬಿಲಿಟಿ ಬರೀನಿ ಅಂತ ಹೇಳ್ತಾರೆ, ಆರ್ ಎಲ್ಸ್ ಏನು ಹೇಳ್ತಾರೆ, ಹೆಡ್ ಬಂದು ಟೇಲ್ ಬರುವಂಥ ಪ್ರೊಬ್ಯಾಬಿಲಿಟಿ ಬರೀನಿ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, 1 ಮಾರ್ಕ್ ಇದು. ಓಕೆ, ನೆಕ್ಸ್ಟ್, ಅ ಬಾಕ್ಸ್ ಕಂಟೈನ್ಸ್ 9 ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 10 to 18. ಅಗೇನ್ ಅದೇ 10 ಅಂತೆ, 11 ಅಂತ ಅವ್ರು ಕೊಟ್ಟಿರೋದು, 12 13 14 15 16 17 18. ಇದನ್ನೆಲ್ಲ ಹಾಕಿದ್ದಾರೆ, ಬಾಕ್ಸ್ ಒಳಗೆ ಹಾಕಿದ್ದಾರೆ. ಓಕೆ, ಕ್ವಶನ್ ಏನು ಕೇಳಿದ್ದಾರೆ, ಅ ಕಾರ್ಡ್ ಈಸ್ ಡ್ರಾನ್ ಎಟ್ ರ್ಯಾಂಡಮ್. ಒಂದು ಕಾರ್ಡನ್ನು ಡ್ರಾ ಮಾಡ್ತಾರೆ ರ್ಯಾಂಡಮ್ ಆಗಿ, ಸರಿಯಾ.
ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಪ್ರೈಮ್ ನಂಬರ್? ಪುನಃ ಅದೇ ಕ್ವಶನ್ ಕೇಳಿದ್ದು. ಪ್ರೈಮ್ ನಂಬರ್ ಯಾವುದು ಇದರಲ್ಲಿ? ನಾನು ಮತ್ತೆ ಅದನ್ನು ಪ್ರೈಮ್ ನಂಬರ್ ಯಾವುದು ಅಂತ ಹೇಳ್ತಾ ಹೋಗೋದಿಲ್ಲ. 11 ಇಸ್ ಅ ಪ್ರೈಮ್ ನಂಬರ್, 13 ಇಸ್ ಅ ಪ್ರೈಮ್ ನಂಬರ್, 17 ಇಸ್ ಅ ಪ್ರೈಮ್ ನಂಬರ್. ಓನ್ಲಿ 3 ಪ್ರೈಮ್ ನಂಬರ್. ಫಾರ್ಮುಲಾ ಏನು ಹೇಳಿ? P of E is equals to N of E divided by N of S. N of S ಅಂದರೆ ಎಲ್ಲದನ್ನು ಕೌಂಟ್ ಮಾಡಿ. 1 2 3 4 5 6 7 8 9 9ಆ? ಈಗ ಕ್ವಶನ್ N of E ಅಂದರೆ ಕ್ವಶನ್ ಏನು ಕೇಳಿದ್ದಾರೆ? ಫೈನ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಯಾವುದಲ್ಲ ಇದೆ ಇಲ್ಲಿ? 1 2 3 ಟೋಟಲ್ ಎಷ್ಟಿದೆ ಅದನ್ನು ಕೌಂಟ್ ಮಾಡಿ. 3/9 ಅಲ್ವಾ? ಈಗ ನೋಡಿ, ನಾನು ಹೇಳಿದ್ದೆ ಆವಾಗ ಸಿಂಪ್ಲಿಫಿಕೇಶನ್ ಆದರೆ ಮಾಡಿ ಅಂತ ಹೇಳಿದ್ದೆ. 3 1s 3 3s ಏನಾಗುತ್ತಿದ್ದು? 1/3. ಸಿಂಪ್ಲಿಫಿಕೇಶನ್ ಆದರೆ ಮಾತ್ರ, ಹೋಗದಿದ್ರೆ ಬೇಡ, ಅಲ್ಲೇ ಇಡಿ. ಇದು ಹೋಗುತ್ತೆ. 3 1s 3 3s ಅಲ್ವಾ? 1/3 ಇಸ್ ದ ಆನ್ಸರ್. ಕ್ಯಾ ಡೌಟ್ ಇಲ್ಲ ಇದರಲ್ಲೇನು? ನೆಕ್ಸ್ಟ್ 2019-20 ಇದು ನೋಡಿ, ಮಧ್ಯ ಒಂದು ಟೈಮಲ್ಲಿ ಇದನ್ನು ಕೇಳಲೇ ಇಲ್ಲ. 21ನಲ್ಲಿ ಈ ಚಾಪ್ಟರ್ದ ಕ್ವಶನ್ ಕೇಳಲಿಲ್ಲ. ಬಟ್ ಅದಕ್ಕೆ ನಾನು 19-20 ಇದು ಮಾಡ್ತಾ ಇದ್ದೇನೆ. ಅ ಕ್ಯೂಬಿಕಲ್ ಡೈಸ್ ಹೂಸ್ ಫೇಸಸ್ ನಂಬರ್ಡ್ ಫ್ರಮ್ 1 to 6. ಒಂದು ಡೈ ಇದೆಯಂತ, ಕ್ಯೂಬಿಕಲ್ ಡೈದು ಫೇಸ್ ನಾನು ಒಂದೊಂದು ಫೇಸನ್ನು ಬರಿತೇನೆ. ಇಲ್ಲಿ 1 1 2 ಅಂದರೆ ನಾನು ಸಪ್ರೇಟಾಗಿ ಬರಿತಾ ಇರೋದು. ಕ್ಯೂಬಿಕಲ್ ಡೈ ನೋಡಿರ್ತಾರಲ್ಲ ನೀವು, 6 ಫೇಸಸ್ ಇರುತ್ತೆ, 6 ನಂಬರ್ಸ್ ಇರುತ್ತೆ, ಅದು ಗೊತ್ತಿದೆಯಲ್ಲ. ಅದು 1 2 3 4 5 6 ಇದೆಯಂತೆ. ರೋಲ್ಡ್ ಒನ್ಸ್, 1 ಟೈಮ್ ರೋಲ್ ಮಾಡ್ತಾರೆ. ಅಂದರೆ ಟೋಟಲ್ ಎಷ್ಟು ಫೇಸ್ ಇದೆ? 6 ಫೇಸ್ ಇದೆ. 1 ಟೈಮ್ ರೋಲ್ ಮಾಡ್ಲಿಕ್ಕೆ ಹೋಗಿ 6 to the power of 1 ಅಲ್ಲ, ಅಂದರೆ 6 ಅಂದರೆ ಏನಾಗುತ್ತೆ ಹೇಳಿ? ಈಗ N of S ಏನಾಗುತ್ತೆ ಹೇಳಿ? ಯಾವುದೆಲ್ಲ ಬರ್ಬೋದು? 1 ಬರುತ್ತೆ, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಟೋಟಲ್ ಎಷ್ಟು ನಂಬರ್ಸ್ ಇದೆ ಕೌಂಟ್ ಮಾಡಿ. 1 2 3 4 5 6 ನಂಬರ್ಸ್ ಇದೆಯಾ? ಈಗ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕೇಳಿದ್ದಾರೆ. ಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟಿರೋದ್ರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಯಾವುದಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಈಗ ನೋಡಿ, 1 ಸ್ಕ್ವೇರ್ ಎಷ್ಟು? 1. 2 ಸ್ಕ್ವೇರ್ ಎಷ್ಟು? 4. 3 ಸ್ಕ್ವೇರ್ ಎಷ್ಟು? 9. ಮತ್ತು ಮುಂದೆ ನಾನು ಮಾಡೋದಿಲ್ಲ, ಯಾಕಂದರೆ ಇಲ್ಲಿರೋದೇ 1 to 6 ಮಾತ್ರ ಅಲ್ವಾ? ಯಾವುದೆಲ್ಲ ಇದೆ? 1 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಇದರಲ್ಲಿದೆ, ಸರಿಯಾ? 4 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಇದರಲ್ಲಿದೆ. 9 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಬಟ್ ಇದರಲ್ಲಿ ಬರುತ್ತಾ? ಇಲ್ಲ. ಹಾಗಾದರೆ ಯಾವುದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್? 1 ಮತ್ತು 4 ಮಾತ್ರ ಅಲ್ವಾ? ಫಾರ್ಮುಲಾಕ್ಕೆ ಹಾಕಿ. P of E is equals to N of E divided by N of S. N of S ಅಂದರೆ ಎಷ್ಟು ಬಂತು ನಮಗೆ ಇಲ್ಲಿ ಟೋಟಲು? 6 ಅಲ್ವಾ? N of E ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟು ನಂಬರ್ ಬಂತು? 1 ಮತ್ತು 4 ಅಲ್ವಾ? 2 ನಂಬರ್ ಇದೆ, 2 ನಂಬರ್ಸ್, 1 ಮತ್ತು 4. ಆ 2 ನಂಬರ್ಸನ್ನು ಕೌಂಟ್ ಮಾಡಿ ಬರೆಯೋದು. 2 1s 2 3s, ಸೊ 1/3. P of E is equals to 1/3. ಇದೇನು ಡೌಟ್ ಇಲ್ಲ ಅಲ್ವಾ? ಈಸಿ ಇದೆಯಲ್ಲ ಪ್ರಾಬ್ಲಮ್. ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನಂತ ಗೊತ್ತಿರಬೇಕು. 1 ಮತ್ತು 4. 9 ಯಾಕೆ ಇಲ್ಲ ಕೇಳಿದರೆ, ಇಲ್ಲಿರೋದೇ ನಂಬರ್ 1 to 6 ಮಾತ್ರ. 9 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಬಟ್ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮಲ್ಲಿ 9 ಬರೋದಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 3 ಫೇರ್ ಕಾಯಿನ್ಸ್ ಆರ್ ಟಾಸ್ಡ್ ಟುಗ್ಯಾದರ್. 3 ಫೇರ್ ಕಾಯಿನ್ಸ್. ಎಷ್ಟು ಕಾಯಿನ್ಸ್ ಇದೆ? 3 ಫೇರ್ ಕಾಯಿನ್ಸ್ ಆರ್ ಟಾಸ್ಡ್ ಟುಗ್ಯಾದರ್ ಅಂತ ಹೇಳ್ತಾ ಇದ್ದಾರೆ. ಕಾಯಿನಲ್ಲಿ ಒಟ್ಟಿಗೆ ಎಷ್ಟು ಫೇಸ್ ಇರುತ್ತೆ? 2 ಫೇಸಸ್ ಇರುತ್ತೆ, ಕರೆಕ್ಟಾ? ಕಾಯಿನ್ ಅಂತ ಹೇಳಿದ್ರೆ 2 ಫೇಸ್ ಇರುತ್ತೆ. ಎಷ್ಟು ಟೈಮ್ ಟಾಸ್ ಮಾಡಿದಾರಂತೆ ಅವರು? ಸಾರಿ, ಕಾಯಿನ್ ಇರೋದು 2. ಹೌ ಮೆನಿ ಟೈಮ್ಸ್? 3 ಫೇರ್ ಕಾಯಿನ್ಸ್. ಅಂದರೆ ಏನಾದ್ರು ಗೊತ್ತುಂಟ ಇದು? ಟಾಸ್ಡ್ ಟುಗೆದರ್ ಅಂದರೆ 2 to the power of 3 ಆಗುತ್ತೆ, ದಟ್ ಈಸ್ 8 ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. 2 ಯಾಕೆ ಹೇಳಿ? ಕಾಯಿನಲ್ಲಿ ಇರುವಂಥ ಫೇಸಸ್ ಎಷ್ಟು? 2 ಅಲ್ವಾ? ಕಾಯಿನಲ್ಲಿ ಇರೋ ಫೇಸಸ್ 2, ಬಟ್ ಅದನ್ನು ಎಷ್ಟು ಕಾಯಿನ್ಸ್ ಇದೆಯಂತೆ? 3. ಹೌ ಮೆನಿ ಕಾಯಿನ್ಸ್? 3 ಕಾಯಿನ್ಸ್, 2 to the power of 3. ಸೊ 8 ಔಟ್ಕಮ್ಸ್ ಬರುತ್ತೆ. ಆ 8 ಔಟ್ಕಮ್ಸ್ ಎಲ್ಲ ಯಾವುದಂತ ಗೊತ್ತಿರಬೇಕಲ್ಲ, ಅದನ್ನು ಬರಿತೇನೆ ನೋಡಿ. 8 ಔಟ್ಕಮ್ಸ್ ಯಾವುದೆಲ್ಲ ಕೇಳಿದರೆ, ಒಂದು ಟೇಲ್ ಟೇಲ್ ಟೇಲ್, ಹೆಡ್ ಹೆಡ್ ಹೆಡ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಹೆಡ್, ಹೆಡ್ ಹೆಡ್ ಟೇಲ್. 1 2 3 4 5 6. ಟೇಲ್ ಹೆಡ್ ಟೇಲ್ ಆಯ್ತಲ್ಲ, ಹೆಡ್ ಟೇಲ್ ಹೆಡ್ ಆಯಿತು, ಟೇಲ್ ಟೇಲ್ ಹೆಡ್ ಆಯಿತು. ಮತ್ತು ಯಾವುದೆಲ್ಲ ಉಳಿತು? ಹೆಡ್ 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 ಟೇಲ್ ಹೆಡ್ ಆಯಿತು, ಟೇಲ್ ಇನ್ನು 2 ಉಳಿದಿದೆ. ಯಾವುದೆಲ್ಲ ಉಳಿದಿದೆ ನೋಡೋಣ. ಹೆಡ್ 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 ಟೇಲ್ ಟೇಲ್ ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲು, TTH ಅಲ್ವಾ? ಟೋಟಲ್ 8 ಔಟ್ಕಮ್ಸ್ಗಳಾಗತ್ತಾ? ಓಕೆ, ಇವೆರಡರಲ್ಲಿ ಇನ್ನೆರಡು ಔಟ್ಕಮ್ ಯಾವುದೆಲ್ಲ ಬರುತ್ತೆ ಹೇಳಿ? ಟೇಲ್ ಟೇಲ್ ಟೇಲ್, ಹೆಡ್ ಹೆಡ್ ಹೆಡ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಹೆಡ್, ಹೆಡ್ ಹೆಡ್ ಟೇಲ್. ಅದಾದಮೇಲೆ ಇನ್ನೆರಡು ಯಾವ್ದು ಹೇಳಿ? ಹೆಡ್ ಟೇಲ್ ಟೇಲ್, ಆಮೇಲೆ
ಟೇಲ್ ಟೇಲ್ ಹೆಡ್ ಹೆಡ್ ಟೇಲ್ ಟೇಲ್ ಆಯಿತು, ಅದಾದಮೇಲೆ ಹೆಡ್ ಟೇಲ್ ಆಯಿತು, ಟೇಲ್ ಹೆಡ್ಡು ಆಗಿದೆ ಅಲ್ವಾ, ಹೆಡ್ ಟೇಲ್, ಆಮೇಲೆ ಯಾವುದು ಟೇಲ್ ಹೆಡ್. ಟೋಟಲ್ ಎಷ್ಟಾಗುತ್ತೆ? 8 ಔಟ್ಕಮ್ಸ್ ಆಗುತ್ತೆ. ಸ್ಟೂಡೆಂಟ್ಸ್ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಗೊತ್ತಿರಬೇಕಾಗತ್ತೆ. ಟೋಟಲ್ 8. ಟೋಟಲ್ ಎಷ್ಟಿದೆ? 8 ಔಟ್ಕಮ್ಸ್ ಇದೆಯಲ್ಲ, ಕರೆಕ್ಟಾ? 3 coins are find the probability of getting at most 1 head. at most 1 head ಅಂದರೆ ಜಾಸ್ತಿ ಅಂದರೆ 1 head ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. at most 1 head ಅಂದರೆ ಜಾಸ್ತಿ 1 head ಇರಬೇಕು, ಅದಕ್ಕಿಂತ ಜಾಸ್ತಿ ಇರಲೇಬಾರ್ದು. ಆಯಿತಾ? at most 1 head. ಇಲ್ಲಿ ನೋಡಿ, ಇದರಲ್ಲಿ at most 1 head ಇಲ್ಲಿದೆಯಲ್ಲ, ಜಾಸ್ತಿ ಅಂದರೆ 1 head ಇದೆ. ಇದರಲ್ಲಿ ನೋಡಿ, ಜಾಸ್ತಿ ಅಂದರೆ 1 head ಇದೆ. ಇದಲ್ಲ, ಯಾಕೆ ಹೇಳಿ? ಇದರಲ್ಲಿ 2 head ಇದೆ, 2 head ಬರೋದಿಲ್ಲ. ಇದರಲ್ಲಿ ಜಾಸ್ತಿ ಅಂದರೆ 1 head ಇದೆ, ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಈಗ ನೋಡಿ, ಟೇಲ್ ಬರುತ್ತಾ ಇಲ್ವಾ? ಅಟ್ ಮೋಸ್ಟ್ ಅಂದರೆ ಏನು ಮೀನಿಂಗ್ ಏನು? ಅಟ್ ಮೋಸ್ಟ್ 1 head ಅಂದರೆ ಜಾಸ್ತಿ ಅಂದರೆ 1 head ಇರಬೇಕು ಅಲ್ಲ, ಜಾಸ್ತಿ ಅಂದರೆ 1 head, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಹೆಡ್ ಇಲ್ಲದೇನೂ ಇರ್ಬೋದಲ್ಲ, ಹೆಡ್ ಅವ್ರು ಎಂತ ಹೇಳ್ತಾರೆ? ಅಟ್ ಮೋಸ್ಟ್ 1 head, ಜಾಸ್ತಿ ಅಂದರೆ 1 head ಇರಬೇಕಂತ ಹೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಈಗ P of E is equals to N of E ಡಿವೈಡೆಡ್ ಬೈ N of S ಅಲ್ವಾ? ಸೊ ಸಮ್ ಎಷ್ಟಾಯಿತು? 8 ಆಯಿತು. ಅಟ್ ಮೋಸ್ಟ್ 1 head, ಜಾಸ್ತಿ ಅಂದರೆ 1 head ಎಲ್ಲಿದೆ ನೋಡಿ, ಇಲ್ಲಿ 1 ಆಯಿತು, 2 ಆಯಿತು, 3 ಆಯಿತು. ಇದು ಯಾವುದೂ ಆಗೋದಿಲ್ಲ, ಮತ್ಯಾವುದು? ಅಟ್ ಮೋಸ್ಟ್ 1 head ಅಂದರೆ ಮತ್ಯಾವುದು ಆಗೋದಿಲ್ಲ. ಸೊ ಅದೇನಾಗುತ್ತೆ ನಿಮಗೆ? 3/8 ಆಗುತ್ತೆ. ಓಕೆ, ದಿಸ್ ಈಸ್ ಯುವರ್ ಆನ್ಸರ್. by 8 is the answer. ಬಟ್ ಇದು ಗೊತ್ತಿರಬೇಕು ಸ್ಟೂಡೆಂಟ್ಸು, ಟೇಲ್ ಹೆಡ್ ಇದೆಲ್ಲ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆಯಿತಾ? ಇದಿಲ್ಲಿಗೆ ಇದಾಯಿತು. ನೆಕ್ಸ್ಟ್ ನೋಡಿ, 2019-20 ಬೋರ್ಡ್ ಎಕ್ಸಾಮ್ ಇದು. ಅ ಡೈ ಹೂಸ್ ಫೇಸಸ್ ಆರ್ ನಂಬರ್ಡ್ ಫ್ರಮ್ 1 to 6. ಸೇಮ್ ಕ್ವಶನ್. 1 2 3 4 5 6. ಕ್ವಶನ್ ನೋಡಿ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್. ಈಗ ಸಬ್ ಕ್ವಶನ್ ಕೇಳಿದ್ದಾರೆ ಇದರಲ್ಲಿ. ಆ್ಯಂಡ್ ಈವನ್ ನಂಬರ್ ಏನು ಅಂತ ಕೇಳಿದ್ದಾರೆ. ಆ್ಯಂಡ್ ಈವನ್ ನಂಬರ್ ಅಲ್ಲ, ಫಸ್ಟ್ ಕ್ವಶನ್ ಆ್ಯಂಡ್ ಈವನ್ ನಂಬರ್. ಫಾರ್ಮುಲಾ ಬರೀತೀರಾ? P of E is equals to N of E ಡಿವೈಡೆಡ್ ಬೈ N of S. ಫಸ್ಟಿಗೆ ಟೋಟಲ್ ಎಷ್ಟಾಗುತ್ತೆ ಹೇಳಿ, ನೀವೇ ಹೇಳಿ. 1 2 3 4 5 6 ಅಲ್ವಾ? ಅಂದರೆ ಎಷ್ಟಾಯಿತು? 6 ಆಯಿತು. ಸರಿ. N of E ನಂಬರ್ ಆಫ್ ಈವೆಂಟ್. ಈವನ್ ನಂಬರ್ ಯಾವುದು ಇದರಲ್ಲಿ? 2 ಈಸ್ ಅ ಈವನ್ ನಂಬರಾ? 4 ಈಸ್ ಅ ಈವನ್ ನಂಬರಾ? 6 ಈಸ್ ಅ ಈವನ್ ನಂಬರಾ? ಒಟ್ಟಿಗೆ ಎಷ್ಟು ಈವನ್ ನಂಬರ್ಸ್ ಇದೆ? 3 ಈವನ್ ನಂಬರ್ಸ್ ಇದೆ. 3 1s 3 2s 1/2 ಅಷ್ಟೇ ಅಲ್ಲ? ಸೆಕೆಂಡ್ ಕ್ವಶನ್ ನೋಡಿ, ಎಗೇನ್ P of E is equals to N of E ಡಿವೈಡೆಡ್ ಬೈ N of S. ಸ್ಕ್ವೇರ್ ನಂಬರ್ ಆವಾಗಲೇ ಹೇಳಿದ್ದೆ, ಯಾವುದೆಲ್ಲ ಸ್ಕ್ವೇರ್ ನಂಬರ್ ಬರುತ್ತೆ ಇದರಲ್ಲಿ? 1 ಈಸ್ ಅ ಸ್ಕ್ವೇರ್ ನಂಬರ್. ಯಾಕೆ ಹೇಳಿ? 1 ಸ್ಕ್ವೇರ್ 1 ಅಲ್ವಾ? ಅದು ಬಿಟ್ಟರೆ 2 ಸ್ಕ್ವೇರ್ ಅಂದರೆ 4 ಈಸ್ ಅ ಸ್ಕ್ವೇರ್ ನಂಬರ್ ಅಲ್ವಾ? ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ನಂಬರ್ ಇದೆಯಾ? ಇಲ್ಲ ಅಲ್ವಾ? ಇದು ಕಾಮನ್ ಆಗಿ 6 ಬರುತ್ತೆ. ಎಷ್ಟು ಸ್ಕ್ವೇರ್ ನಂಬರ್ ಇದೆ? 1 ಮತ್ತು 4, ಟೋಟಲ್ ಎಷ್ಟಿದೆ? 2 ಸ್ಕ್ವೇರ್ ನಂಬರ್ಸ್ ಇದೆ. 2 1s 2 3s, ದಿಸ್ ಇಸ್ 1/3. ಕರೆಕ್ಟಾ? ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆನ್ ಈವನ್ ನಂಬರ್ 1/2 ಆಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಸ್ಕ್ವೇರ್ ನಂಬರ್ 1/3 ಆಗುತ್ತೆ. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್? ಆ್ಯಂಡ್ ಇದು ಲಾಸ್ಟ್ ಕ್ವಶನ್ನು ನಮ್ಗೆ ಇದರಿಂದ ಸಿಕ್ಕಿರೋದು. ನೀವು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿ, ಬೇರೆ ಕಾರ್ಡಿಂದಲ್ಲ. ಅ ಬಾಕ್ಸ್ ಕಂಟೈನ್ಸ್ 90 ಡಿಸ್ಕ್ಸ್. ಟೋಟಲ್ ಎಷ್ಟು ಡಿಸ್ಕ್ ಇದೆಯಂತೆ? 90 ಡಿಸ್ಕ್. 90 ಡಿಸ್ಕ್ ಅಂದರೆ ಏನಾಗುತ್ತೆ ಹೇಳಿ? ಅದು ಫಾರ್ಮುಲಾ ಬರೆದ್ರೆ P of E is equals to N of E ಡಿವೈಡೆಡ್ ಬೈ N of S ಅಲ್ವಾ? 90 ಡಿಸ್ಕ್ ಅಂತ ಅವರೇ ಕೊಟ್ಟಿದ್ದಾರೆ. ಟೋಟಲ್ 90 ಅಲ್ವಾ? N of S ಟೋಟಲ್ 90 ಡಿಸ್ಕ್ ವಿಚ್ ಆರ್ ನಂಬರ್ಡ್ ಫ್ರಮ್ 1 to 90. 1ಇಂದ 90ವರೆಗೆ ಬರೆದಿದ್ದಾರೆ. ನಾನು ಅದನ್ನು ಮತ್ತೆ ಬರೀತಾ ಇರಲಿಕ್ಕೆ ಆಗೋದಿಲ್ಲ. 1 to 90. ಡಿಸ್ಕ್ ಇಸ್ ಡ್ರಾನ್ ಇಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಬೇರ್ಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ನೀವೇನು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಮಾಡಲಿಕ್ಕೆ ಪುನಃ 1 ಸ್ಕ್ವೇರ್ ಅದನ್ನು ಬರೀತಾ ಹೋಗ್ತೀರಾ 1 2 3 ಅಂತ. ಇಲ್ಲಿ ನೋಡಿ, 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81. ನಾನು 10 ಸ್ಕ್ವೇರ್ ತಗೊಳ್ತಾ ಇಲ್ಲ. ಯಾಕೆ 10 ಸ್ಕ್ವೇರ್ನ ತಗೊಳ್ತಾ ಇಲ್ಲ ಕೇಳಿದ್ರೆ, 10 ಸ್ಕ್ವೇರ್ ಏನಾಗುತ್ತೆ? 100 ಆಗುತ್ತೆ. ನಮ್ಗೆ ಇಲ್ಲಿ ಕೊಟ್ಟಿರೋ ನಂಬರ್ 1 to 90 ಮಾತ್ರ ಅಲ್ವಾ? ಸೊ ಟೋಟಲ್ 1ಇಂದ 90 ಬಿಟ್ವೀನ್ ಯಾವುದೆಲ್ಲ ಸ್ಕ್ವೇರ್ ನಂಬರ್ ಇದೆ ನೋಡಿ? ಪರ್ಫೆಕ್ಟ್ ಸ್ಕ್ವೇರ್ ಒಂದು 1 ಇದೆ,
4 ಇದೆ, 9 ಇದೆ, 16 ಇದೆ, 25 ಇದೆ, 36 ಇದೆ, 49 ಇದೆ, 64 ಇದೆ, 81 ಇದೆ. ಈ ನಂಬರ್ನ ಮಧ್ಯ 1 to 90ನ ಮಧ್ಯೆ ಇರುವಂಥ ಪರ್ಫೆಕ್ಟ್ ಸ್ಕ್ವೇರ್ ಯಾವುದಂತ ಕೇಳಿದ್ರೆ ಇಷ್ಟು ನಂಬರ್ಸ್ ಇದೆ. ಯಾವುದೆಲ್ಲ ಕೌಂಟ್ ಮಾಡಿ 1 2 3 4 5 6 7 8 9 ಅಂದರೆ ಟೋಟಲ್ಲು 9 ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಕ್ಯಾನ್ಸಲ್ ಆಗಿ ಹೋಗುತ್ತಲ್ಲ, 9 1s 9 10s ಏನಾಯ್ತಿದೆ ಆನ್ಸರ್ 1/10. ಪ್ರೊಬಾಬಿಲಿಟಿ ಆಫ್ ಎನ್ ಈವೆಂಟ್ ಬೇಕಾದ್ರೆ ಇಲ್ಲಿ ಬರೀನಿ, ಪ್ರೊಬಾಬಿಲಿಟಿ ಆಫ್ ಎನ್ ಗೆಟ್ಟಿಂಗ್ ಅ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲಿ ಬರೆದ್ರೊಟ್ಟಿಲ್ಲ ಈ ಥರ, ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಪರ್ಫೆಕ್ಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1/10 ಅಂತ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ಹೋಪ್ ಎಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಸಿ ಚಾಪ್ಟರ್, ಈಸಿಯಾಗಿ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಬೇರೆ ಕ್ವಶನ್ಸ್ ಇಷ್ಟಾದ್ರೆ ಕೇಳಲಿಲ್ಲ, ಬಟ್ ಆದರೂ ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತೇನೆ ನೋಡಿ. ಒಂದು ಕಾಯಿನನ್ನು ಟಾಸ್ ಮಾಡಿದರೆ ಎನ್ ಆಫ್ ಎಸ್ ಎಷ್ಟಾಗುತ್ತೆ ಕೇಳಿದರೆ 2. ಒಂದೇ ಕಾಯಿನನ್ನು ಹೆಡ್ ಮತ್ತು ಟೇಲ್ ಮಾತ್ರ ಅಲ್ಲ, ಅದಕ್ಕೆ ಎನ್ ಆಫ್ ಎಸ್ ಎಷ್ಟಾಗುತ್ತೆ 2 ಆಗುತ್ತೆ. ಅದೇ 2 ಕಾಯಿನ್ಸನ್ನು ಟಾಸ್ ಮಾಡಿದರೆ ಎನ್ ಆಫ್ ಎಸ್ ಎಷ್ಟಾಗುತ್ತೆ ಕೇಳಿದರೆ 4 ಆಗುತ್ತೆ. ಯಾಕೆ ಹೇಳಿ, 2 ಕಾಯಿನ್ಸನ್ನು ಟಾಸ್ ಮಾಡಿದರೆ ಹೆಡ್ ಹೆಡ್, ಟೇಲ್ ಟೇಲ್, ಟೇಲ್ ಹೆಡ್, ಹೆಡ್ ಟೇಲ್. ಇಫ್ 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ಅಂತ ಕೊಟ್ಟಿರ್ತಾರಾ, ಅಥವಾ 1 ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್ ಅಂತ ಹೇಳಿದಾಗಲೂ ಎನ್ ಆಫ್ ಎಸ್ 4 ಬರುತ್ತೆ. ಅದೇ 3 ಕಾಯಿನ್ಸನ್ನು ಸೈಮಲ್ಟೇನಿಯಸ್ ಆಗಿ ಟಾಸ್ ಮಾಡಿದ್ರು ಕೂಡ ಅದೇನಾಗುತ್ತೆ 2 to the power 3. 2 ಯಾಕೆ ಹೇಳಿ, ದ ಫೇಸಸ್ ಎಷ್ಟು ಫೇಸಸ್ ಇರುತ್ತೆ ಒಂದು ಕಾಯಿನಲ್ಲಿ, 2 ಫೇಸಸ್ ಅಲ್ಲ. ಎಷ್ಟು ಟೈಮ್ ಅದನ್ನು ಇದು ಮಾಡ್ತಿದ್ರ, 2 ಫೇಸ್ ಇರುವ ಕಾಯಿನನ್ನು 3 ಕಾಯಿನ್ಸನ್ನು ಟಾಸ್ ಮಾಡ್ತಾ ಇದ್ದಾರೆ. 2 to the power 3 ಎಷ್ಟಾಗುತ್ತೆ 8 ಆಗುತ್ತಲ್ವಾ. ಅದಕ್ಕೆ ಇದು ಗೊತ್ತಿರಲಿ ಸ್ಟೂಡೆಂಟ್ಸ್, ಇದು ಗೊತ್ತಿರಲೇಬೇಕು. 2 to the power 3 ಅಂದರೆ 8. ಇದು ಯಾವುದೆಲ್ಲ ಔಟ್ಕಮ್ ಬರುತ್ತೆ ಅದು ಗೊತ್ತಿರಲಿ. ಓಕೆ, ಇದು ಇಂಪಾರ್ಟೆಂಟ್. ಅದು ಬಿಟ್ಟರೆ ಕಾರ್ಡ್ಸ್ ಇದೊಂದು ಕ್ವಶನ್ ಕೇಳ್ಬೋದೇನೋ, ಕೇಳಿದರೆ ಇಲ್ಲಿವರೆಗೂ ಕೇಳಲಿಲ್ಲ, ಬಟ್ ಕೇಳಿದರೆ ನಿಮಗೆ ಸೇಫರ್ ಸೈಡ್ ಇರಲಿಕ್ಕೆ ಹೋಗಿ, ಒಂದು ಡೆಕ್ ಆಫ್ ಅ ಕಾರ್ಡ್ ಕಂಟೈನ್ಸ್ 52 ಕಾರ್ಡ್ಸ್. ಒಂದು ಕಾರ್ಡ್ನ ಬಾಕ್ಸ್ ಒಳಗಡೆ 52 ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ಸ್ಪೇಡ್ ಎಷ್ಟಿರುತ್ತೆ ಕೇಳಿದರೆ, ಸ್ಪೇಡ್ ಮತ್ತು ಕ್ಲಬ್ ಅನ್ನೋದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಸೊ ಟೋಟಲ್ 26 ಬ್ಲ್ಯಾಕ್ ಇರುತ್ತೆ, 26 ರೆಡ್ ಇರುತ್ತೆ. 26 ಬ್ಲ್ಯಾಕ್, 26 ರೆಡ್. ಆ 26 ಬ್ಲ್ಯಾಕ್ ಯಾವುದೆಲ್ಲ ಕೇಳಿದರೆ ಕ್ಲಬ್ ಮತ್ತು ಸ್ಪೇಡ್. 26 ರೆಡ್ ಯಾವುದೆಲ್ಲ ಕೇಳಿದರೆ ಡೈಮಂಡ್ ಮತ್ತು ಹಾರ್ಟ್. ಓಕೆ, ಅದರಲ್ಲಿ ನೋಡಿ ಸ್ಪೇಡ್ ಎಷ್ಟಿರುತ್ತೆ, 13 ಸ್ಪೇಡ್ ಕಾರ್ಡ್ಸ್ ಇರುತ್ತೆ. ಕ್ಲಬ್ ಟೋಟಲ್ 13 ಇರುತ್ತೆ, ಡೈಮಂಡ್ಸ್ ಟೋಟಲ್ 13 ಇರುತ್ತೆ, ಹಾರ್ಟ್ ಟೋಟಲ್ 13 ಇರುತ್ತೆ. ಗೊತ್ತಿರಬೇಕಿದ್ದು, ಸ್ಪೇಡ್ 13, ಕ್ಲಬ್ 13, ಡೈಮಂಡ್ 13, ಹಾರ್ಟ್ 13. ಆಮೇಲೆ ಸ್ಪೇಡಲ್ಲಿ ಎಲ್ಲದರಲ್ಲೂ ನೋಡಿ ಒಂದು ಕಿಂಗ್, ಒಂದು ಕ್ವೀನು, ಒಂದು ಜಾಕು, ಒಂದು ಏಸ್. 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 ಅಂದರೆ ನೋಡಿ, ಸ್ಪೇಡಲ್ಲಿ ಎಷ್ಟು ಕಿಂಗ್ ಇರುತ್ತೆ, ಒಂದು ಕಿಂಗ್. ಕ್ಲಬ್ಬಲ್ಲಿ ಎಷ್ಟು ಕಿಂಗ್ ಇರುತ್ತೆ, ಒಂದು ಕಿಂಗ್. ಡೈಮಂಡಲ್ಲಿ ಎಷ್ಟು ಕಿಂಗ್ ಇರುತ್ತೆ, ಒಂದು ಕಿಂಗ್. ಹಾರ್ಟಲ್ಲಿ ಎಷ್ಟು ಕಿಂಗ್ ಇರುತ್ತೆ, ಒಂದು ಕಿಂಗ್. ಅದೇ ಥರ ಕ್ವೀನ್ ಎಷ್ಟಿರುತ್ತೆ, ಎಲ್ಲದರಲ್ಲೂ 1 1 1. ಓಕೆ, ಇದೊಂದು ಗೊತ್ತಿರಲಿ ಸ್ಪೇಡ್. ಅದಾದಮೇಲೆ ಟೋಟಲ್ ಒಂದು ಡೆಕ್ ಆಫ್ ಕಾರ್ಡಲ್ಲಿ 4 ಕಿಂಗ್ ಇರುತ್ತೆ. ಟೋಟಲ್ ನಾನು ಹೇಳ್ತಾ ಇರೋದು 4 ಕಿಂಗ್, 4 ಕ್ವೀನ್, 4 ಜಾಕ್, 4 ಏಸ್ ಇರುತ್ತೆ. ಆಯಿತಾ? ಈ 4 ಕಿಂಗಲ್ಲಿ 2 ರೆಡ್ ಕಿಂಗ್, 2 ಬ್ಲ್ಯಾಕ್ ಕಿಂಗ್ ಅಲ್ವಾ. 4 ಕ್ವೀನಲ್ಲಿ 2 ರೆಡ್ ಕ್ವೀನ್, 2 ಬ್ಲ್ಯಾಕ್ ಕ್ವೀನ್. 4 ಜಾಕಲ್ಲಿ 2 ರೆಡ್ ಜಾಕ್, 2 ಬ್ಲ್ಯಾಕ್ ಜಾಕ್. 4 ಏಸಲ್ಲಿ 2 ರೆಡ್ ಏಸ್, 2 ಬ್ಲ್ಯಾಕ್ ಏಸ್. ಅಂದರೆ ಎಲ್ಲದು 2 2 2 2. ಇದು ಇಂಪಾರ್ಟೆಂಟ್ ಗೈಸ್. 4 ಕಿಂಗ್, 4 ಕ್ವೀನ್, 4 ಜಾಕ್, 4 ಏಸ್. ಅದರಲ್ಲಿ 2 ರೆಡ್, 2 ಬ್ಲ್ಯಾಕ್, 2 ರೆಡ್, 2 ಬ್ಲ್ಯಾಕ್, 2 ರೆಡ್, 2 ಬ್ಲ್ಯಾಕ್. ಅದು ಗೊತ್ತಿರಲಿ. ಆಯಿತಾ? ಇದಿಷ್ಟು ಗೊತ್ತಾಯ್ತಲ್ಲ. ಅದಾದಮೇಲೆ ನಂಬರ್ 2 to 10 ಕಾರ್ಡ್ಸ್ ನಂಬರಿಂಗ್ ಇರುತ್ತೆ. 2 3 4 5 6 ಅಂತ ಎಲ್ಲದರಲ್ಲೂ ಇರುತ್ತೆ. ಟೋಟಲ್ ಇದು 13 ಕಾರ್ಡ್ಸ್ ಆಗುತ್ತೆ. ಮತ್ತು ಫೇಸ್ ಕಾರ್ಡ್ಸ್ ಎಷ್ಟಿರುತ್ತೆ ಕೇಳಿದ್ರೆ 12. ಯಾವುದನ್ನು ಫೇಸ್ ಕಾರ್ಡ್ಸ್ ಅಂತ ಕರೀತಾರೆ? ಕಿಂಗನ್ನು ಫೇಸ್ ಅಂತ ಕರೀತಾರೆ. ಕ್ವೀನನ್ನು ಸೇರಿಸಿ ಪ್ಲಸ್ ಜಾಕನ್ನು ಸೇರಿಸಿ, ಇವು ಮೂರನ್ನು ಸೇರಿಸಿ ಫೇಸ್ ಕಾರ್ಡ್ಸ್ ಅಂತ ಕರೀತಾರೆ. ಟೋಟಲ್ ಕಿಂಗ್ ಎಷ್ಟಿದೆ? 4 ಇದೆ. ಕ್ವೀನ್ ಎಷ್ಟಿದೆ? 4 ಇದೆ. ಜಾಕ್ ಎಷ್ಟಿದೆ? 4 ಇದೆ. ಆ 4ಅಲ್ಲಿ ಕಿಂಗ್ 4 ಇದೆಯಲ್ಲ, ಅದರಲ್ಲಿ 2 ರೆಡ್, 2 ಬ್ಲ್ಯಾಕ್. ಕ್ವೀನ್ 4 ಇದೆಯಲ್ಲ, ಅದರಲ್ಲಿ 2 ರೆಡ್, 2 ಬ್ಲ್ಯಾಕ್. ಜಾಕ್ 4 ಇದೆಯಲ್ಲ, ಅದರಲ್ಲಿ 2 ರೆಡ್, 2 ಬ್ಲ್ಯಾಕ್.
ಗೊತ್ತಾಯ್ತಾ? ಸೊ ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟು? 12. ಇದು ವೆರಿ ಇಂಪಾರ್ಟೆಂಟ್ ಗೈಸ್. ಇನ್ ಕೇಸ್ ಕೇಳಿದ್ರೆ ನಿಮಗೆ ಈ ಕಾರ್ಡ್ಸ್ ಮೇಲೆ ಕ್ವಶನ್ ಕೇಳಿದ್ರೆ ಇದು ಗೊತ್ತಿದ್ರೆ ನೀವು ಆರಾಮ್ಸೆ ಮಾಡ್ಬೋದು. ಯಾಕಂದರೆ ಟೋಟಲ್ 52 ಇರುತ್ತೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಡೈಮಂಡ್ ಅಂತ ಕೇಳಿದ್ರೆ ಅಂತ ಅಂದ್ಕೊಳ್ಳಿ. ಡೈಮಂಡ್ ಟೋಟಲ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿದೆ, 13 ಅಲ್ವಾ? ಫಾರ್ಮುಲಕ್ಕೆ ಹಾಕ್ತೀರಾ ಏನಂತ? P(E) = N(E) ಡಿವೈಡೆಡ್ ಬೈ N(S). ಟೋಟಲ್ ಎಷ್ಟಿರುತ್ತೆ ಕಾರ್ಡ್? 52. ಇಲ್ಲಿ ಡೈಮಂಡ್ ಎಷ್ಟಿರುತ್ತೆ ಟೋಟಲ್? 13. 13/15 13 1s 13 4s 1/4 ಆಗುತ್ತೆ. ಅದೇ ಥರ ಕ್ವಶನ್ ಕೇಳ್ಬೋದು, ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಬ್ಲ್ಯಾಕ್ ಕಾರ್ಡ್ಸ್ ಅಂತ ಕರೀತಾರೆ. ಇನ್ ಡೆಕ್ ಆಫ್ ಕಾರ್ಡ್ಸ್ ಕಂಟೈನ್ 52 ಕಾರ್ಡ್ಸ್. ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಬ್ಲ್ಯಾಕ್ ಕಾರ್ಡ್ಸ್? ಬ್ಲ್ಯಾಕ್ ಟೋಟಲ್ ಎಷ್ಟಿದೆ ನೋಡಿ, 26 ಅಲ್ವಾ? 26 ಡಿವೈಡೆಡ್ ಬೈ 52. 26 1s 26 2s 1/2. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಕಿಂಗ್ ಅಂತ ಕೇಳ್ತಾರೆ. ಕಿಂಗ್ ಟೋಟಲ್ ಇರೋದು 4, ಕರೆಕ್ಟಾ? ಬಟ್ ಅದರಲ್ಲಿ ರೆಡ್ ಕಿಂಗ್ ಎಷ್ಟಿರೋದು? 2ನೇ ಇರೋದಲ್ವಾ? 2/52. 2 1s 2 26 1/26. ಈ ಥರ ಕ್ವಶನಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಫೇಸ್ ಕಾರ್ಡ್ಸ್? ಫೇಸ್ ಕಾರ್ಡ್ಸ್ ಎಷ್ಟಿದೆ ಟೋಟಲ್? 12 ಇದೆ. ಟೋಟಲ್ ಕಾರ್ಡ್ಸ್ 52, ಫೇಸ್ ಕಾರ್ಡ್ಸ್ 12. ಕ್ಯಾನ್ಸಲ್ ಮಾಡಿ. 2 ಮಲ್ಟಿಪ್ಲಿಕೇಶನಲ್ಲಿ 2 6s 2 2s 2 6s 2 3s 2 1s 2 3s 3/13 ಅಲ್ವಾ? ಇದಿಷ್ಟು ಕಲ್ತ್ರೆ ಯಾವುದು ಕೂಡ ಮಾಡ್ಬೋದು. ಇದರಲ್ಲಿ ಯಾವುದು ರೆಡ್ ಯಾವುದು ಬ್ಲ್ಯಾಕು ಅದು ಎಷ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ ಸಾಕು, ಅಷ್ಟೇ. ಗೊತ್ತಾಯ್ತಾ? ಇದಿಷ್ಟು ನಿಮ್ಮ ಯಾವ ಚಾಪ್ಟರ್ ಇದೋ ಪ್ರೊಬಾಬಿಲಿಟಿಯಿಂದ ಇದನ್ನು ನೋಡ್ಕೊಳ್ಳಿ. ಇದು ಗೊತ್ತಿರಲಿ. 2 ಕಾಯಿನ್ಸನ್ನು ಟಾಸ್ ಮಾಡಿದರೆ ಔಟ್ಕಮ್ 4 ಇರುತ್ತೆ. 3 ಕಾಯಿನ್ಸನ್ನು ಟಾಸ್ ಮಾಡಿದರೆ ಔಟ್ಕಮ್ 8 ಇರುತ್ತೆ. 1 ಕಾಯಿನನ್ನು ಟಾಸ್ ಮಾಡಿದರೆ ಔಟ್ಕಮ್ 2 ಇರುತ್ತೆ. ಇದೆಲ್ಲ ಗೊತ್ತಿರಲಿ, ಆಯಿತಾ? ಹೋಪ್ ಈ ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ಇದೇ ಚಾಪ್ಟ್ರಿಂದ ಅಂದರೆ ಇದೇ ಥರದ ಕ್ವಶನ್ಸನ್ನು ಕೊಡ್ತಾರೆ. ಅದೇ ಇದೇ ಇದ್ದಾರಲ್ಲ, ಏನು ಒಂದು ಕಾರ್ಡ್ ಇರುತ್ತೆ, ಕಂಟೈನ್ಸ್ ನಂಬರ್ ಫ್ರಮ್ 1 to 18 ಆ್ಯಂಡ್ ಇಟ್ ಈಸ್ ಡ್ರಾನ್ ರ್ಯಾಂಡಮ್ಲಿ. ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್, ಈವನ್ ನಂಬರ್, ಪ್ರೈಮ್ ನಂಬರ್, ಇದನ್ನೆಲ್ಲ ಕೇಳ್ತಾರೆ ಅಷ್ಟೇ. ಇದು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಗೈಸ್. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಮುಂದಿನ ತರಗತಿಯಲ್ಲಿ ಇನ್ನೊಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೇನೆ, ಮತ್ತು ಸೈನ್ಸನ್ನು ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೇನೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಜಾಸ್ತಿ ಜನಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿದರೆ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಜಾಸ್ತಿ ಕಂಟೆಂಟನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ನನ್ನ ಈಗ ಹೋಪ್ ಏನಂತ ಕೇಳಿದರೆ, ನಿಮ್ಮದು ಸ್ಟೇಟ್ ಪ್ರಿಪರೇಟರಿ ಆಗೋದ್ರೊಳಗಡೆ ಮ್ಯಾಥ್ಸ್ ಸೈನ್ಸನ್ನು ಎಷ್ಟಾಗುತ್ತೆ ಅಷ್ಟು ಹಾಕ್ತೇನೆ. ಅದಾದಮೇಲೆ ಸ್ಟೇಟ್ ಪ್ರಿಪರೇಟರಿ ಆದಮೇಲೆ ಪೂರ್ತಿ ಕಂಪ್ಲೀಟ್ ಮಾಡ್ತೇನೆ. ಒನ್ಸ್ ಎಲ್ಲದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಮ್ಯಾಥ್ಸ್ ಸೈನ್ಸ್ನ ಇಂಪಾರ್ಟೆಂಟ್ ಎಲ್ಲದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ನ, ಈ ಇಯರ್ನ ಮಾಡೆಲ್ ಕ್ವಶನ್ ಪೇಪರ್ನ ಎಲ್ಲದನ್ನು ಸಾಲ್ವ್ ಮಾಡೋಣ, ಆಯಿತಾ? ಪಾಸಿಂಗ್ 60, ಪಾಸಿಂಗ್ 50, 40 ಸ್ಕೋರ್ 40, ಪಾಸಿಂಗ್ 60 ಅಲ್ಲ ಆ್ಯಕ್ಚುಲಿ, ಪಾಸಿಂಗ್ 40, 60 ಸ್ಕೋರ್ ಮಾಡೋದು ಹೇಗೆ? ಇದರಲ್ಲಿ ನಾವು ಮಾಡ್ತಾ ಇರೋದು ಔಟ್ ಆಫ್ 80 70+ ಸ್ಕೋರ್ ಮಾಡೋದು ಹೇಗಂತ ಅಲ್ವಾ? ಇದೀಗ ನಿಮ್ಮ ನಾಡಿದ್ದು ನಿಮ್ಮ ಪ್ರಿಪರೇಟರಿಗೆ ಮತ್ತು ಫೈನಲಿಗೆ ಅಗೇನ್ ನಾನು ಮತ್ತೆ ವೀಡಿಯೋಸನ್ನು ಮಾಡ್ತೇನೆ. ನೀವು ಜಾಸ್ತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.